ಕಂಬನಿಯ ಕೊಯಿಲು ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 10. ಓಬಣ್ಣ ನಾಯಕನನ್ನು ಕಾವಲು ಕಾಯುವವರು ಯಾರು? ಲಿಂಗಣ್ಣ ನಾಯಕರ ವಿಧಿ ನಾಯಕರ ಕಣ್ಣಿಗೆ ಇಲ್ಲದ ಭೀತಿ ಕವಿಸಿ ಅವರು ಸರ್ಜೆ ನಾಯಕರ ಮಕ್ಕಳು ಪಟ್ಟಕ್ಕೆ ಬರದಂತೆ ಮನಸ್ಸು ಮಾಡಲು ಕಾರಣವಾಯಿತು. ಏನು ಭೀತಿ? ಆ ಮಾತಿಗೆ ಭುವನಪ್ಪನವರು ಕೂಡಲೇ ಉತ್ತರ ಕೊಡಲಿಲ್ಲ. ಒಂದು ಗಳಿಗೆ ಸುಮ್ಮನೆ ಕುಳಿತಿದ್ದು ಬಳಿಕ ನಿಧಾನವಾಗಿ ಹೇಳಿದರು. ನೀವು ನನಗೆ ಮನಬಿಚ್ಚಿ ಮಾತನಾಡಿದರೆ ನೊಂದುಕೊಳ್ಳಕೂಡದು ಎಂದಿರಿ. ಆಗಲಿ ಎಂದೆ. ನೀವು ಮನಸ್ಸಿನಲ್ಲಿದ್ದುದನ್ನು ಹುದುಗದೆ ಹೇಳಿದಿರಿ. ನಾನು ಹಾಗೆ ನಿಮ್ಮಲ್ಲಿ ಮನಬಿಚ್ಚಿ ಮಾತನಾಡಬಹುದೇ? ಮಾತನಾಡಿದರೆ ನೀವು ನೊಂದುಕೊಳ್ಳುವುದಿಲ್ಲ ತಾನೇ? ಶಿವನಾಣೆ, ಏನು ಮಾತಿದ್ದರೂ ಅಪ್ಪಣೆ ಕೊಡಿಸಿ. ಸತ್ಯದ ಆರಾಧಕ ಎಂಥ ಭಯಂಕರ ದೃಶ್ಯವನ್ನು ನೋಡಲು ಸಿದ್ಧನಾಗಿರಬೇಕು ಎಂದು ನೀವೇ ಸ್ವಲ್ಪ ಹೊತ್ತಿಗೆ ಮುಂಚೆ ಅಪ್ಪಣೆ ಕೊಡಿಸಿದಿರಿ. ಸಿದ್ಧವಾಗಿದ್ದೇನೆ. ನಾಯಕರ ಯಾವ ಭೀತಿ ಸರ್ಜೆ ನಾಯಕರ ಮಕ್ಕಳು ಪಟ್ಟಕ್ಕೆ ಬರದಂತೆ ಮಾಡಿತು ಹೇಳಿ? ನಾಯಕರಿಗೆ ಇದ್ದ ಭೀತಿಯೆಲ್ಲ ನಿಮ್ಮದೇ, ದಳವಾಯಿಗಳದು. ಅಂದರೆ ದಳವಾಯಿಗಳು ತಮ್ಮ ಬಲ ಬೆಳೆಸಿಕೊಳ್ಳಲು, ತಾವು ಪ್ರಬಲರಾಗಲು ಸರ್ಜೆ ನಾಯಕರ ಮಕ್ಕಳ ಪಕ್ಷ ವಹಿಸಿದ್ದಾರೆ ಎಂದು ನಾಯಕರಿಗೆ ಸಂಶಯ ಬಂದಿತ್ತು. ಅದಕ್ಕಾಗಿಯೇ ಓಬಣ್ಣ ನಾಯಕರನ್ನು ದತ್ತು ತೆಗೆದುಕೊಳ್ಳುವ ಯೋಚನೆ ಮಾಡಿತ್ತು. ನಾಯಕರಿಗೆ ನಮ್ಮಲ್ಲಿ ಸಂಶಯವೇ? ಆ ಮಾತನ್ನು ನಂಬಲಾಗದವನಂತೆ ಕೇಳಿದ ದೇಸಣ್ಣ. ನಿಜ ದೇಸಣ್ಣ, ನಾಯಕರಿಗೆ ದಳವಾಯಿಗಳಲ್ಲಿ ಸಂಶಯವಿತ್ತು. ಸಂಶಯ ಗಾಳಿಯಲ್ಲಾಡುವ ಭೂತಗಳಿದ್ದಂತೆ. ಅದು ಯಾವ ಗಳಿಗೆಯಲ್ಲಿ ಯಾರ ಮೈಯನ್ನಾದರೂ ಹೋಗಬಹುದು. ಈಗ ನಿಮಗೆ ನನ್ನಲ್ಲಿ ಒಂದು ಗಳಿಗೆ ಸಂಶಯ ಮೂಡಿರಲಿಲ್ಲವೇ? ನಿಮಗೆ ಅವಕಾಶವಿತ್ತು, ಬಂದು ನಿಮ್ಮ ಸಂಶಯ ಪರಿಹಾರ ಮಾಡಿಕೊಂಡಿರಿ. ಆದರೆ ನಮ್ಮ ದುರದೃಷ್ಟ, ನಾಯಕರು ತಮ್ಮ ಸಂಶಯ ಪರಿಹಾರ ಮಾಡಿಕೊಳ್ಳುವವರೆಗೂ ಉಳಿಯಲಿಲ್ಲ. ಆ ಕಾವಳದಲ್ಲೇ ತೀರಿಕೊಂಡರು. ನಮಗೆ ಅವರ ಆಜ್ಞಾಧಾರಕರಾದವರಿಗೆ ಹೀಗೆ ಮಾಡಿ ಎಂದು ಹೇಳಿ ನಮಗೆ ಅವರು ಬೇರೆ ದಾರಿಯನ್ನೇ ಉಳಿಸಿಲ್ಲ. ಅವರು ತೋರಿದ ದಾರಿಯಲ್ಲಿ ನಡೆಯುವುದೊಂದೇ ನಮ್ಮ ಪಾಲಿಗೆ ಉಳಿದ ಕರ್ತವ್ಯ. ಅದಕ್ಕಾಗಿಯೇ ನಾಗತಿಯವರು ಉಳಿದುಕೊಂಡದ್ದು. ಅದಕ್ಕಾಗಿಯೇ ಲಿಂಗಣ್ಣ ನಾಯಕರು ರಾಜ್ಯ ತ್ಯಾಗ ಮಾಡಿದ್ದು. ಅದಕ್ಕೆ ನಾನು ಇದು ವಿಧಿಯ ಒಳಸಂಚು ಎಂದದ್ದು. ಈಗ ಹೇಳಿ, ನನ್ನಿಂದ ಎಲ್ಲಿ ತಪ್ಪಾಗಿದೆ? ತಪ್ಪಾಗಿದ್ದರೆ ತಿದ್ದಿಕೊಳ್ಳುತ್ತೇನೆ. ಸರ್ಜೆ ನಾಯಕರ ಮಕ್ಕಳಿಗೆ ಇದರಿಂದ ಅನ್ಯಾಯವಾಗಿದೆ, ಬಹಳ ದೊಡ್ಡ ಅನ್ಯಾಯವಾಗಿದೆ. ನಾನು ಬಲ್ಲೆ ದೇಸಣ್ಣನವರೇ. ಅದಕ್ಕಾಗಿ ನನ್ನ ಹೃದಯ ಮಮ್ಮಲ ಮರುಗುತ್ತಿದೆ. ಆದರೇನು ಮಾಡಲಿ? ಅರಸು ಮಕ್ಕಳಾಗಿಯೂ ಅರಸಾಗಿ ಆಳುವ ಪುಣ್ಯ ಅವರು ಪಡೆದು ಬರಲಿಲ್ಲ. 2 ಬಾರಿ ವಿಧಿ ಅವರಿಗೆ ದ್ರೋಹ ಬಗೆಯಿತು. ಅದರ ವಿರುದ್ಧ ಹೋರಾಡಲು ನಾವು ಶಕ್ತರೇ? ಈ ಹೊತ್ತಿನಲ್ಲಿ ನಾವು ಮಾಡಬಹುದಾದುದಿಷ್ಟೇ. ಆಯಿತು, ನಮ್ಮ ಕೈಮೀರಿ ಅನ್ಯಾಯವಾಯಿತು. ಇದು ಇಷ್ಟಕ್ಕೆ ನಿಲ್ಲಲಿ. ಇದರಿಂದ ಹೆಚ್ಚು ಅನಾಹುತವಾಗದಿರಲಿ. ಹಾರೈಸಿ ನಾವು ಹೊತ್ತ ಕರ್ತವ್ಯ ನಡೆಸುವುದು ಅಷ್ಟೇ ಅಲ್ಲವೇ ನಮಗಿಂದು ಉಳಿದಿರುವುದು ದೇಸಣ್ಣನವರೇ? ಭುವನಪ್ಪನವರ ಮಾತು ಕೇಳಿದ ದೇಸಣ್ಣನ ಕಣ್ಣಿಗೆ ಅಂಜನ ಹಾಕಿದಂತಾಗಿತ್ತು. ಯಾವುದೋ ಕಾವಳದಲ್ಲಿ ತಾನು ಮಾಡಿದ ಅಪರಾಧದ ಅರಿವಾಗಿ ಅದರ ಭಾರಕ್ಕೆ ಅವನ ತಲೆ ನೆಲಕ್ಕೆ ಬಾಗಿತು. ಧ್ವನಿಯಲ್ಲಿ ಬಲ ಉಡುಗಿ ಹೋಯಿತು. ಒಣಗಿದ ಧ್ವನಿಯಲ್ಲೇ ಹೇಳಿದ, ನಮ್ಮಿಂದ ಒಂದು ದೊಡ್ಡ ಅಪರಾಧವಾಗಿದೆ ಭುವನಪ್ಪನವರೇ. ಆದರೆ ಅದು ಅರಿಯದೆ ಮಾಡಿದ ಅಪರಾಧ. ಅದು ಇನ್ನೂ ಎಷ್ಟು ದೂರ ಎಳೆಯುತ್ತಿತ್ತೋ ಏನೋ. ದೇವರು ನನಗೆ ನಿಮ್ಮನ್ನು ಬಂದು ನೋಡುವ ಬುದ್ಧಿ ಕೊಟ್ಟು ಬದುಕಿಸಿದ. ಅಪರಾಧವೇ? ನಿಮ್ಮಿಂದ? ನಾನದನ್ನು ನಂಬಲಾರೆ ದೇಸಣ್ಣ. ನಿಜ, ಅಪರಾಧ ಆಗಿದೆ. ನನ್ನಿಂದಲೇ ಆಗಿದೆ. ಅದೇನು ಹೇಳಿ? ಕೇಳಿ ನನ್ನನ್ನು ದೂರ ಮಾಡುವುದಿಲ್ಲ ತಾನೇ? ಉಂಟೆ? ಎಂಥ ಮಾತು! ನಿಮ್ಮನ್ನು ದೂರ ಮಾಡಿ ದುರ್ಗ ಬದುಕಲು ಸಾಧ್ಯವೇ? ಈ ದುರ್ಗವನ್ನು ಕಾಪಾಡುತ್ತಿರುವುದು ನಿಮ್ಮ ವಜ್ರಬಾಹು. ಅಷ್ಟು ಮಾತಿಗೆ ಅನರ್ಹನಾಗುವಂತಾಗಿದ್ದೇನೆ ಈಗ. ನಾಯಕರಿಗೆ ನಮ್ಮ ಮೇಲೆ ಏಕೆ ಸಂದೇಹವಿತ್ತೋ, ಏನು ಕಾರಣದಿಂದ ನಮ್ಮಲ್ಲಿ ಸಂಶಯ ಮೂಡಿತ್ತೋ ನಾನರಿಯೆ. ಆದರೆ ಅವರ ಸಂಶಯಕ್ಕೆ ಪಾತ್ರರಾಗುವಂಥ ಕೆಲಸವೇನೂ ನಮ್ಮಿಂದ ಆಗಿರಲಿಲ್ಲ. ನಾಯಕರು ಇದ್ದಾಗಲೂ ನೀವು ಸರ್ಜೆ ನಾಯಕರ ಪಕ್ಷ ಕಟ್ಟಿದ್ದೀರಲ್ಲವೇ? ಹಾಗೆ ಪಕ್ಷ ಕಟ್ಟಿರಲಿಲ್ಲ. ದುರ್ಗಕ್ಕಾಗಿ ಹೋರಾಡಿದ ಧೀರ ಸರ್ಜೆ ನಾಯಕರ ಮಕ್ಕಳೆಂದು ಅಭಿಮಾನವಿತ್ತು. ಅವರಿಗೆ ಕೊಡಬೇಕಾದ ಸ್ಥಾನವನ್ನು ನಾಯಕರು ಕೊಟ್ಟಿಲ್ಲವಲ್ಲ ಎಂದು ನಮ್ಮೆಲ್ಲರಿಗೂ ಅಸಮಾಧಾನವಿತ್ತು. ಇದ್ದ ಮಾತಿಗೆ ಇಲ್ಲ ಎಂದು ಹೇಳಲಾರೆ. ಸರಿ, ಅಷ್ಟು ಮಾತ್ರಕ್ಕೆ ನಾಯಕರು ನಮ್ಮಲ್ಲಿ ಸಂಶಯ ಪಡಬೇಕೆ?
ನೀವಾದರೂ ಇದುವರೆವಿಗೂ ಎಂದಾದರೂ ನಿಮ್ಮ ಅಸಮಾಧಾನಕ್ಕೆ ಕಾರಣವೇನೆಂದು ಯಾರಲ್ಲಾದರೂ ಹೇಳಿಕೊಂಡಿದ್ದೀರಾ? ಇಲ್ಲ, ನಮ್ಮಲ್ಲೇ ಆ ಮಾತನಾಡಿಕೊಂಡಿದ್ದೆವು. ಅದೇ ತಪ್ಪಾದುದು. ಎಲ್ಲರಿಗೂ ತಂದೆಗಳಂತಿದ್ದ ನಾಯಕರಲ್ಲಿ ನಿಮ್ಮ ಅಸಮಾಧಾನದ ವಿಷಯ ಏಕೆ ಹೇಳಲಿಲ್ಲ? ಅವರೆದುರು ನಾವು ಮಾತನಾಡಬಹುದೇ? ಎಷ್ಟಾದರೂ ನಾವು ಅವರ ಚಾಕರರು. ನಿಜ, ಅವರಿದಿರು ಮಾತನಾಡಬಾರದು. ಆದರೆ ಹಾಗೆಂದು ಆ ವಿಷಯ ಅವರ ಬೆನ್ನು ಹಿಂದೆ ಮಾತನಾಡಿಕೊಳ್ಳುವುದು ಅದಕ್ಕಿಂತ ಹೆಚ್ಚಿನ ತಪ್ಪಲ್ಲವೇ? ಇದಿರೇ ಖಂಡಿತವಾಗಿ ಮಾತನಾಡುವುದು ಹೆಚ್ಚೆಂದರೆ ಉದ್ದಟತನವಾಗಬಹುದು. ಆದರೆ ಬೆನ್ನ ಹಿಂದೆ ಮಾತನಾಡುವುದು ದ್ರೋಹವಾಗುತ್ತದೆ. ದ್ರೋಹ ಉದ್ದಟತನಕ್ಕಿಂತ ಹೆಚ್ಚಿನ ಪಾಪ ಅಲ್ಲವೇ ದಳವಾಯಿಗಳೇ? ನಿಮ್ಮ ಮಾತು ಸತ್ಯ. ಆಗ ಅದು ಹಾಗೆ ಕಂಡಿರಲಿಲ್ಲ. ಕಂಡಿದ್ದರೆ ಆ ದ್ರೋಹ ನನ್ನಿಂದ ಘಟಿಸುತ್ತಿರಲಿಲ್ಲ. ಈಗ ನಿಮ್ಮ ಮಾತು ಕೇಳಿದ ಬಳಿಕ ಎಲ್ಲವೂ ನಿಚ್ಚಳವಾಗಿ ಕಾಣುತ್ತಿದೆ. ನೀವು ಆ ಮಾತನಾಡಿದುದನ್ನು ಕೇಳಿ ಸಂತೋಷವಾಯಿತು ದೇಸಣ್ಣನವರೇ. ನಿಮಗೆ ನಮ್ಮೆಲ್ಲರ ಬಗ್ಗೆ ಇದ್ದ ಅಸಮಾಧಾನವನ್ನು ನಾನು ಬಲ್ಲೆ. ಅದಿರಲಿ, ಹಾಗೆ ಕೊಂಚ ನಾಯಕರ ದೃಷ್ಟಿಯಿಂದಲೂ ವಿಚಾರ ಮಾಡಿ. ಅವರ ಕಣ್ಣಿಗೆ ಕಂಡುದಿಷ್ಟು. ಅವರಿದ್ರು ದಳವಾಯಿಗಳಾದರೂ ಮನಬಿಚ್ಚಿ ಮಾತನಾಡುವುದಿಲ್ಲ. ಆದರೆ ತಮ್ಮ ಹಿಂದೆ ಎಲ್ಲರೂ ಒಟ್ಟಿಗೆ ಕಲಿತು ಮಾತನಾಡಿಕೊಳ್ಳುತ್ತಿದ್ದರೆ ಯಾವ ಪಕ್ಷಕ್ಕೋ ಬೆಂಬಲ ಕೊಡುವ ಬಯಕೆ ಸೂಚಿಸುತ್ತಿದ್ದಾರೆ ಅಪರೋಕ್ಷವಾಗಿ. ಅವರ ಸ್ಥಾನದಲ್ಲಿ ನೀವೇ ಇದ್ದಿದ್ದರೆ ಇದೆಲ್ಲ ನಿಮಗೆ ಏನೆಂದು ತೋರುತ್ತಿತ್ತು ದಳವಾಯಿಗಳೇ? ನನಗೀಗ ತಿಳಿಯುತ್ತದೆ ಏನೆಂದು. ಇದು ತಮ್ಮ ವಿರುದ್ಧ ಒಳಸಂಚು ಮಾಡುತ್ತಿದ್ದಾರೆ, ಇದಿರು ಪಕ್ಷ ಕಟ್ಟುತ್ತಿದ್ದಾರೆ ಎಂದೇ ತೋರುವುದಿಲ್ಲವೇ? ನಿಜ, ನಾಯಕರಿಗೆ ಹಾಗೇ ತೋರಿತು. ತಾವು ನೆಚ್ಚಿದ ದಳವಾಯಿಗಳು ತಮ್ಮಲ್ಲಿ ನಂಬಿಕೆ ತೋರದೆ ತಮಗೆ ತಾವು ಏನೋ ನಡೆಸುತ್ತಿದ್ದಾರೆ ಎನಿಸಿತು. ಆ ಕೊರಗಿನಿಂದ ಕಡೆಗಾಲಕ್ಕೆ ಅವರು ಎಷ್ಟು ವ್ಯಥೆಪಟ್ಟರು ಎಂಬುದನ್ನು ನೀವು ಕಾಣಿರಿ ದೇಸಣ್ಣನವರೇ. ಅವರ ಅಂತರಂಗವನ್ನರಿತ ನಾವೆಲ್ಲ ಬೆಂದು ಹೋದೆವು ಆ ಕಿಚ್ಚಿನಲ್ಲಿ. ದಳವಾಯಿಗಳಲ್ಲಿ ಅವರಿಗೆ ನಂಬಿಕೆ ತಪ್ಪಿದುದೇ ಕಾರಣವಾಗಿ ಅವರಿಗೆ ನಮ್ಮಲ್ಲಿದ್ದ ನಂಬಿಕೆಯೂ ಕಡಿಮೆಯಾಯಿತು. ನೆಚ್ಚಿದವರೆಲ್ಲರಿಂದಲೂ ದೂರವಾಗಿ ತೊಳಲಾಡಿದರು. ಅವರು ನಮ್ಮಲ್ಲಿ ಹೇಳಿದ್ದರೂ ಈ ಅನ್ಯಾಯವಾಗಲು ಬಿಡುತ್ತಿರಲಿಲ್ಲ. ಆದರೆ ಯಾರನ್ನು ತಾನೇ ನಾವು ನಮ್ಮನ್ನು ನಂಬಿ ಎಂದು ಕೇಳುವುದು? ಹಾಗೆ ಕೇಳಿದರೆ ಯಾರು ತಾನೇ ನಮ್ಮನ್ನು ನಂಬುತ್ತಾರೆ? ನಂಬಿಕೆ ತಾನೇ ಲಭಿಸಬೇಕಾದಂತಹ ವಸ್ತು, ಕೇಳಿ ಪಡೆಯಬಹುದಾದಂತಹುದಲ್ಲ. ಹೀಗೆ ಆಯಿತು. ದಳವಾಯಿಗಳಿಗೆ ನಮ್ಮಲ್ಲಿ ನಂಬಿಕೆ ಇರಲಿಲ್ಲ, ದೊರೆಗಳಿಗೂ ನಮ್ಮಲ್ಲಿ ನಂಬಿಕೆ ಸಾಲದಾಯಿತು. ಈ ಎರಡೂ ಸೇರಿ ನಮ್ಮ ಕೈ ಬಾಯಿಗಳನ್ನು ಕಟ್ಟಿಹಾಕಿತು. ಯಾರ ದುರುದ್ದೇಶವೂ ಕಾರಣವಾಗದೆ ಎಲ್ಲರ ಪ್ರೀತಿಯ ಬಲವಿದ್ದು ಸರ್ಜೆ ನಾಯಕರ ಮಕ್ಕಳಿಗೆ ಅನ್ಯಾಯವಾಯಿತು. ಅದಕ್ಕೆ ನಾವು ಅದನ್ನು ವಿಧಿಯ ಒಳಸಂಚು ಎಂದದ್ದು. ಏನೋ ಆಯಿತು ಹೋಯಿತು, ಅದೆಲ್ಲ ಗತಕಾಲದ ಮಾತಾಯಿತು. ಕೈಮಿಂಚಿ ಹೋದುದಕ್ಕೆ ಹಳಹಳಿಸಿ ಫಲವೇನು? ಈಗ ನಾವು ಮುಂದೆ ಮಾಡುವುದನ್ನು ಯೋಚಿಸಬೇಕು. ಅಲ್ಲೂ ನಮಗೆ ಸ್ವಾತಂತ್ರ್ಯವಿಲ್ಲ. ನಾಯಕರ ಕಡೆಗಾಲದ ಇಚ್ಛೆ ನಮ್ಮ ಕೈ ಬಿಗಿದಿದೆ. ಆದ್ದರಿಂದ ಈ ಹೊತ್ತಿನಲ್ಲಿ ನಾನು ನಿಮ್ಮನ್ನು ಬೇಡುವುದಿಷ್ಟೇ ದೇಸಣ್ಣ. ಈಗಲಾದರೂ ಮರದ ಕೊಂಬೆಗಳಂತೆ 10 ಕಡೆ ಮುಖ ತಿರುಗಿಸಿಕೊಂಡಿರುವ ನಾವೆಲ್ಲ ಒಂದಾಗೋಣ. ಅನ್ಯಾಯವಾಗಿರುವವರಿಗೆ ಕಾಲಿಗೆ ಬಿದ್ದು ಕ್ಷಮೆ ಬೇಡಿ ನಾಯಕರ ಇಚ್ಛೆ ನಡೆಸೋಣ. ಈ ಹೊತ್ತಿನಲ್ಲಿ ಈಗ ಒದಗಿರುವ ವಿಷಮ ಸಮಸ್ಯೆಯನ್ನು ಬಗೆಹರಿಸಿ ಇಬ್ಬಣವನ್ನು ಕೊನೆಗಾಣಿಸಲು ನನಗೊಂದು ದಾರಿ ತೋರುತ್ತಿದೆ. ಏನು ಹೇಳಿ? ನಾಯಕರ ಬಯಕೆಯೂ ನಡೆಸಬೇಕು, ಆಗಿರುವ ಅನ್ಯಾಯವನ್ನು ಆದಷ್ಟು ಸರಿಪಡಿಸಬೇಕು. ಇದೇ ಸೂಕ್ತ ಮಾರ್ಗವಲ್ಲವೇ? ಹೌದು. ಅದಕ್ಕೆ ನಾನು ಹೇಳುವುದಿಷ್ಟೇ. ನಾಯಕರ ಬಯಕೆಯಂತೆ ಓಬಣ್ಣ ನಾಯಕರು ಸಿಂಹಾಸನಾರೋಹಣ ಮಾಡಲಿ. ಆದರೆ ಆತನಿಗಿನ್ನೂ ಚಿಕ್ಕ ವಯಸ್ಸು, ರಾಜ್ಯವನ್ನಾಳುವ ಸಾಮರ್ಥ್ಯವಿಲ್ಲ. ಆದುದರಿಂದ ಆತ ಮೂಲ ವಿಗ್ರಹವಾಗಿ ಸಿಂಹಾಸನದ ಮೇಲಿರಲಿ. ಲಿಂಗಣ್ಣ ನಾಯಕರು ಹಿರಿಯರಾಗಿ ಉತ್ಸವ ಮೂರ್ತಿಯಾಗಿ ರಾಜ್ಯದ ಆಡಳಿತವನ್ನು ನಡೆಸಿಕೊಂಡು ಹೋಗಲಿ. ಅದರಿಂದ ನಾಯಕರ ಇಚ್ಛೆಯೂ ನಡೆದಂತಾಗುತ್ತೆ. ಸರ್ಜೆ ನಾಯಕರ ಮಕ್ಕಳಿಗೂ ತೀರಾ ಅನ್ಯಾಯವಾಯಿತೆಂದು ಯಾರೂ ಆಡಲು ಅವಕಾಶವಿರುವುದಿಲ್ಲ. ನನಗೆ ತೋರುವುದಿಷ್ಟೇ. ನಿಮಗೂ ಇದು ಸರಿ ಕಂಡರೆ ಸಂತೋಷ. ನೀವು ಹೇಳಿದ ಹಾಗೆ ಆದರೆ ಆಗಬಹುದು. ಆದರೆ ಉತ್ಸವ ಮೂರ್ತಿಯ ಸ್ಥಾನ ಲಿಂಗಣ್ಣ ನಾಯಕರಿಗೆ ಹೇಗೆ ಬರುತ್ತದೆ? ಹೇಗೆ ಎಂದರೆ ನಾವೆಲ್ಲ ಒಪ್ಪುವುದರಿಂದ. ಅದರಲ್ಲಿರುವ ತೊಡಕು ನಾನು ಬಲ್ಲೆ ದೇಸಣ್ಣ. ಅದಕ್ಕೂ ಒಂದು ಪರಿಹಾರೋಪಾಯ ಯೋಚಿಸಿದ್ದೇನೆ. ಏನು? ನಾಯಕರ ನಂತರ ದೊಡ್ಡ ಅಧಿಕಾರ ಪ್ರಧಾನಿಗಳದ್ದಲ್ಲವೇ? ಹೌದು. ಆದರೆ ನೀವು ಮೊದಲು ನಾನು ಹೇಳುವುದನ್ನು ಕೇಳಿ, ಆಮೇಲೆ ಅದರ ಸೂಕ್ತಾಸೂಕ್ತತೆಯನ್ನು ಚರ್ಚಿಸೋಣ. ಆಗಬಹುದೇ? ಹೇಳಿ. ಓಬಣ್ಣ ನಾಯಕರಿಗೆ ಪಟ್ಟಾಧಿಕಾರವಾದಂದೇ ಲಿಂಗಣ್ಣ ನಾಯಕರಿಗೆ ಪ್ರಧಾನಿ ಪಟ್ಟ ಕಟ್ಟಬೇಕೆಂದು ಮಾಡಿದ್ದೇನೆ. ಅದು ಹೇಗೆ ಸಾಧ್ಯ? ಏಕೆ ಸಾಧ್ಯವಿಲ್ಲ? ದೊರೆತನದಂತೆಯೇ ಪ್ರಧಾನಿ ಪಟ್ಟವು ವಂಶಪಾರಂಪರ್ಯವಾಗಿ ಬರಬೇಕಾದ ಅಧಿಕಾರ. ಅದು ನಿಮ್ಮ ಮನೆಗೆ ಮೀಸಲು. ನಿಜ, ಈ ಸ್ವಾಭಾವಿಕ ಸನ್ನಿವೇಶಗಳಲ್ಲಿ ಹಾಗೇ ಆಗಬೇಕು.
ಆದರೆ ಇಂದಿನದು ಸ್ವಾಭಾವಿಕ ಸನ್ನಿವೇಶವಲ್ಲ, ವಿಶೇಷ ಪರಿಸ್ಥಿತಿ. ಇದಕ್ಕೆ ತಲೆಬಾಗಿ ಲಿಂಗಣ್ಣ ನಾಯಕರು ತಮಗೆ ಪ್ರಾಪ್ತವಾಗಬೇಕಾಗಿದ್ದ ಸಿಂಹಾಸನಾಧಿಕಾರವನ್ನು ಓಬಣ್ಣ ನಾಯಕರಿಗೆ ದಾನ ಮಾಡಲಿಲ್ಲವೇ? ಅದರಂತೆ ನಾನು ದಾನ ಮಾಡಬೇಕೆಂದಿದ್ದೇನೆ. ಔದಾರ್ಯದಲ್ಲಿ ಹಿರಿಯ ಎನಿಸಿಕೊಂಡ ನಾನು ಆ ಕಿರಿಯರಿಗಿಂತ ಸಣ್ಣವನಾಗಲು ನನಗೆ ಇಚ್ಛೆಯಿಲ್ಲ ದೇಸಣ್ಣ. ಲಿಂಗಣ್ಣ ನಾಯಕರ ಮನದ ಔದಾರ್ಯವನ್ನು ಕಂಡಂದೆ ಭೂತನಾಥೇಶ್ವರ ನನ್ನ ಹೃದಯದಲ್ಲಿ ಕುಳಿತು ಈ ಮಾತು ಹೇಳಿದ. ಭುವನಪ್ಪ, ಈಗ ಹೇಳು, ನೀನು ದೊಡ್ಡವನೋ ಲಿಂಗಣ್ಣ ನಾಯಕ ದೊಡ್ಡವನೋ ಎಂತ? ಸ್ವಾಮಿಯ ಮಾತು ಕೇಳಿ ನನಗೂ ಸಿಟ್ಟು ಬಂತು. ವಯಸ್ಸಿನಲ್ಲಿ ಕಿರಿಯನಾದವನನ್ನು ಕರೆದುಕೊಂಡು ಬಂದು ನನಗಿಂತ ಅವನನ್ನು ದೊಡ್ಡವನನ್ನಾಗಿ ಮಾಡುತ್ತೀಯಾ? ನಾನೇನು ಕಡಿಮೆ? ಅವರು ಅವರ ಪೀಠ ಕೊಟ್ಟರು, ನಾನು ನನ್ನ ಪೀಠ ಬಿಟ್ಟೆ ಎಂತ? ಆ ಮಾತು ಕೇಳಿ ಸ್ವಾಮಿ ತೃಪ್ತನಾಗಿ ನಕ್ಕ. ಸರಿಯಾಯಿತಲ್ಲವೇ ನಾನು ಹೇಳಿದ್ದು? ತಾನು ಮಾಡಿದ ಕೆಲಸಕ್ಕೆ ಹಿರಿಯರ ಒಪ್ಪಿಗೆ ಕೇಳುವ ಹುಡುಗನಂತೆ ಕೇಳಿದರು ಭುವನಪ್ಪನವರು. ಅವರ ತ್ಯಾಗದ ಹಿರಿಮೆಯನ್ನರಿತು ದೇಸಣ್ಣನ ಹೃದಯದಲ್ಲಿ ಮೆಚ್ಚುಗೆ ತುಂಬಿ ಬಂದು ಕಣ್ಣಲ್ಲಿ ತೊಳುಕಿತು. ಆ ಮೆಚ್ಚುಗೆಯಲ್ಲೇ ಅವರಿಗೆ ಕೈಮುಗಿದು ಹೇಳಿದ, ಭುವನಪ್ಪನವರೇ, ನೀವು ಮನುಷ್ಯರಲ್ಲ, ಭೂತನಾಥೇಶ್ವರನೇ ನಿಮ್ಮ ರೂಪದಲ್ಲಿ ನಮ್ಮೆದುರು ಆಡುತ್ತಿದ್ದಾನೆ. ನಿಮ್ಮ ಮಾತಿಗೆ ಹೌದು ಅಲ್ಲ ಎನ್ನುವಷ್ಟು ಶಕ್ತಿಯೂ ಪಾಮರರಾದ ನಮಗಿಲ್ಲ. ಆದರೂ ತಾವು ಕೊಂಚ ಯೋಚಿಸಬೇಕು. ಏನು? ನಿಮ್ಮ ತ್ಯಾಗ ಮಹತ್ತರವಾದದ್ದು, ಆದರೆ ಇದರಿಂದ ನಿಮ್ಮ ಮಕ್ಕಳಿಗೆ ವಂಚನೆ ಮಾಡಿದಂತಾಗುವುದಿಲ್ಲವೇ? ಹೇಗೆ? ನಿಮ್ಮ ಬಳಿಕೆ ಅವರು ಪ್ರಧಾನಿಗಳಾಗಬೇಕಾದವರು, ಅವರಿಗೆ ಇದು ತಪ್ಪಿ ಹೋಗುತ್ತದೆಯಲ್ಲ? ಅಷ್ಟೇ ತಾನೇ. ನಮ್ಮ ತಂದೆ ನನಗೆ ಪ್ರಧಾನಿ ಪಟ್ಟ ತಪ್ಪಿಸಿದ ಎಂದುಕೊಳ್ಳಬಹುದು ಅವನು. ಆದರೆ ಅವನಿಗೆ ದೇವರು ಕೊಟ್ಟ ಪದವಿಯನ್ನು ಯಾರು ತಪ್ಪಿಸಲು ಸಾಧ್ಯ ದೇಸಣ್ಣ? ಹೇಗೋ ಅವನಿಗೆ ಪ್ರಧಾನಿ ಪಟ್ಟಕ್ಕಿಂತ ಹಿರಿದಾದ ಪಟ್ಟ ಕಟ್ಟಿದ್ದಾನೆ ಭೂತನಾಥೇಶ್ವರ. ಆ ಅಧಿಕಾರ ನಡೆಸು ಎಂದು ಹೇಳುತ್ತೇನೆ. ಏನು ಅಧಿಕಾರ? ಬ್ರಾಹ್ಮಣ ಜನ್ಮದಿಂದ ಬಂದ ದೊಡ್ಡ ಪದವಿ. ದೊರೆ, ಪ್ರಧಾನಿ ದೊಡ್ಡವನು ನಿಜ, ಆದರೆ ಅವರನ್ನು ಹರಸುವ ಅಧಿಕಾರ ಕರ್ಮ ಬ್ರಾಹ್ಮಣನಾದ ಬ್ರಾಹ್ಮಣನಿಗಿದೆ. ಯಜ್ಞೇಶ್ವರನ ಆರಾಧನೆ ಮಾಡುವ ಪದವಿ ಯಾರಿಗಿದೆ ಹೇಳಿ? ಅದನ್ನು ಬಿಟ್ಟು ಈ ಸಣ್ಣದಕ್ಕೆ ಪರದಾಡಿದರೆ ಬಂದದ್ದೇನು? ಭುವನಪ್ಪನವರು ಆ ಮಾತನ್ನು ನಗುನಗುತ್ತಾ ಹೇಳಿದರೂ ಅದರ ತೂಕಕ್ಕೆ ಕುಸಿದು ಹೋದ ದೇಸಣ್ಣ. ಹಣತೆಯನ್ನು ಕಂಡೇ ದಿಗ್ಭ್ರಮೆಗೊಳ್ಳುವ ಮಗುವಿನ ಕಣ್ಣೆದುರು ಸೂರ್ಯನನ್ನೇ ಹಿಡಿದು ಇದು ಏನು ಎಂದು ಕೇಳಿದರೆ ಏನು ತಾನೇ ಹೇಳಲು ಸಾಧ್ಯ ಭುವನಪ್ಪನವರೇ? ನಾನಂಥ ಹಸುಳೆ, ಪಾಮರ. ನಿಮ್ಮಂಥ ಹಿರಿಯರೆದುರು ಬದುಕುವ ಭಾಗ್ಯ ನಮ್ಮದಾದದ್ದು ಹೆಚ್ಚಿನ ಪುಣ್ಯ. ಆ ಪುಣ್ಯಕ್ಕೆ ಅರ್ಹರಾಗಿ ಬದುಕಿದರೆ ಸಾಕು. ಮನಸ್ಸಿನಲ್ಲಿ ಏನೇನೋ ವಿಷ ಕಸಿರು ತುಂಬಿಕೊಂಡು ಬಂದಿದ್ದೆ. ಎಲ್ಲ ತೊಳೆದು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದಂತಾಯಿತು. ಇನ್ನು ನಾನು ಹೇಳಬೇಕಾದದ್ದು ಒಂದೇ ಒಂದು ಮಾತು ಉಳಿದಿದೆ. ಆಗಲೇ ಹೇಳಬೇಕೆಂದುಕೊಂಡೆ, ಮಾತು ಎತ್ತಲೂ ತಿರುಗಿತು. ಹೇಳುವುದು ಇನ್ನೂ ಬಾಕಿ ಉಳಿದಿದೆಯೋ? ಹೇಳಿಬಿಡಿ. ಯಾವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೋಗಬೇಡಿ. ಇದು ಮನಸ್ಸಿನಲ್ಲಿಟ್ಟುಕೊಂಡರೆ ತಲೆ ಹೋಗಬಹುದಾದಂತಹ ಮಾತು. ನೀವು ಭೂಮಿ ತೂಕದ ಮನುಷ್ಯರು. ಸಣ್ಣ ಮಾತು, ಸಣ್ಣ ವಿಚಾರ ನಿಮ್ಮ ಹತ್ತಿರ ಹರಿದಾರಿಯೊಳಗೂ ಸುಳಿಯುವುದಿಲ್ಲ. ನಿಮ್ಮ ಪುಣ್ಯವನ್ನೆಲ್ಲ ಧಾರೆ ಎರೆದು ಈ ದುರ್ಗವನ್ನು ಬದುಕಿಸಬೇಕೆಂದು ಹೊರಟಿದ್ದೀರಾ. ಆದರೆ ಈ ಹೊತ್ತಿನಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಯಾರನ್ನೂ ನಂಬಬಾರದು. ಇಲ್ಲದೆ ಹೋದರೆ ಎಲ್ಲ ವ್ಯರ್ಥವಾಗಿ ಹೋಗಬಹುದು. ಏಕೆ? ದೇಸಣ್ಣನ ಮಾತು ಕೇಳಿ ತಟಕ್ಕನೆ ಸಿಡಿದು ಕೇಳಿದರು ಭುವನಪ್ಪ. ಈಚೆಗೆ ನಮ್ಮವರಲ್ಲೇ ಒಬ್ಬಿಬ್ಬರಲ್ಲಿ ಅಡ್ಡಮಾತು ಆರಂಭವಾಗಿದೆ. ಮೂಕ ಅಸಮಾಧಾನವಾಗಿದ್ದು ಪೌರುಷದ ಮಾತುಗಳಿಗೂ ತಿರುಗಿದೆ. ಇದನ್ನು ನಾವು ಹಿರಿಯರು ಮೊಳಕೆಯಲ್ಲೇ ಮುರಿಯಬಹುದಾಗಿತ್ತು. ಆದರೆ ನಾವು ಅಸಮಾಧಾನದಿಂದ ಮೊದಮೊದಲು ಅದಕ್ಕೆ ನೀರೆರೆದು ಈಗ ಬೆಳೆದು ನಿಂತಿರುವ ಅದನ್ನು ನೋಡಿ ನಾವೇ ಗಾಬರಿಯಾಗುವಂತಾಗಿದೆ. ನಾನಾಗಲೇ ತಮ್ಮಲ್ಲಿ ಒಂದು ಮಾತು ಬೇಡಿಕೊಂಡೆ. ನನ್ನಿಂದ ಒಂದು ಅಪರಾಧವಾಗಿದೆ, ಕ್ಷಮಿಸಬೇಕು ಅಂತ. ನಾನು ಹೇಳಬೇಕೆಂದಿದ್ದುದು ಇದೇ ವಿಷಯ. ದಳವಾಯಿಗಳಿಗೆ ಅಸಮಾಧಾನವಾಗಿದ್ದುದು ಸುಳ್ಳಲ್ಲ. ಅವರಲ್ಲಿ ಅಸಮಾಧಾನವಿತ್ತು. ಆದರೆ ಯಾರಿಗೂ ತಮ್ಮೊಳಗಿದ್ದ ಅಸಮಾಧಾನವನ್ನು ಹೊರಗೆ ಆಡಿ ತೋರಿಸುವಷ್ಟು ಧೈರ್ಯವಿರಲಿಲ್ಲ. ಒಳಗೆ ಹುದುಗಿಟ್ಟುಕೊಂಡಿದ್ದರು. ಅದನ್ನು ಮೊದಲು ಆಡಿ ತೋರಿಸಿದವನು ನಾನು. ಹಿರಿಯನಾದ ನಾನೇ ಬಾಯಿ ಬಿಟ್ಟು ಹೇಳಿದ ಮೇಲೆ ಉಳಿದವರ ನಾಲಗೆಗೂ ಬಲ ಬಂತು. ನಾವು ದಳವಾಯಿಗಳು ಎಲ್ಲ ಒಂದಾಗಬೇಕು ಎಂದು ಹೇಳಿದೆ. ಒಂದಾಗುವವರೆಗೂ ನಾನೇ ಗುಂಪಿಗೂ ಮುಖ್ಯಸ್ಥನಾಗಿದ್ದೆ. ಈಗ ಏಕೋ ಅದೆಲ್ಲ ನನ್ನ ಕೈಮೀರಿ ಹೋಗಿದೆ. ನಾನು ಬೇರೆಯವರ ಕೈಯ ಕತ್ತಿಯಾಗಿ ಹೋದೆನೇನೋ ಎಂದು ಭಯವಾಗುತ್ತಿದೆ. ಅಷ್ಟೇ ಅಲ್ಲ, ಅದರಿಂದ ಎಂತೆಂಥ ವಿಪತ್ತು ಬರಬಹುದೋ ಎನಿಸಿ ಮೈ ನಡುಗುತ್ತಿದೆ. ಅದನ್ನು ಮುರಿಯುವ ಶಕ್ತಿ ಇಲ್ಲ. ನೀವೇ ಅದಕ್ಕೆ ಶಕ್ತರು. ಅದನ್ನು ನಿಮ್ಮ ಮುಂದೆ ಹೇಳಬೇಕು ಎಂದು ಬಂದೆ. ಬರುವ ಮೊದಲು ನಿಮ್ಮ ವಿಷಯದಲ್ಲೇ ಕೆಟ್ಟ ಮಾತು ಕೇಳಿದ್ದೆ. ಈಗ ಅದು ಸುಳ್ಳು ಎಂದು ನಂಬಿಕೆಯಾಯಿತು. ನೀವು ಎಚ್ಚರವಾಗಿದ್ದು ದುರ್ಗವನ್ನು ಕಾಪಾಡಬೇಕು. ದೇಸಣ್ಣನಾಡಿದ ಒಂದೊಂದು ಮಾತನ್ನು ಮೈಯೆಲ್ಲ ಕಿವಿಯಾಗಿ ಲಕ್ಷ್ಯಗೊಟ್ಟು ಕೇಳಿದರು ಭುವನಪ್ಪನವರು. ಆ ಮಾತು ಒಂದೊಂದು ಹೃದಯದೊಳಕ್ಕೆಳಿದು ಸ್ಥಿರವಾಗಿ ನೆಲೆಸಿದ ಮೇಲೆ ಕೇಳಿದರು, ಈ ಭೀತಿ ಎಲ್ಲಿಂದ ಬರಬಹುದು?
ಯಾರು ಇದರ ಮುಂದಾಳಾಗಬಹುದು ಎಂದು ಸೂಚನೆಯನ್ನೇನಾದರೂ ಕೊಡಬಲ್ಲಿರಾ ನೀವು? ಭುವನಪ್ಪನವರ ಪ್ರಶ್ನೆಯನ್ನು ಕೇಳಿ ದೇಸಣ್ಣ ಒಂದು ಗಳಿಗೆ ವಿಚಾರಕ್ಕೆ ಒಳಗಾದ. ಹೇಳಬಹುದು ಎಂದುಕೊಂಡ ಮಾತನ್ನು ಹೇಳಬಹುದೋ ಬೇಡವೋ ಎಂದು ತುಯ್ದು ತುಯ್ದು ನೋಡಿ ಆದದ್ದಾಗಲಿ ಹೇಳಿಯೇ ಬಿಡುವುದೆಂದೇ ನಿರ್ಧಾರ ಮಾಡಿ ಹೇಳಿದ. ಇಂಥವನ ರೂಪದಲ್ಲೇ ಕೇಡು ಬರಬಹುದೆಂದು ಖಂಡಿತವಾಗಿ ನಾನು ಹೇಳಲಾರೆ. ಆದರೆ ನನಗಿರುವ ಅನುಮಾನವನ್ನು ನಿಮ್ಮ ಕಿವಿಯ ಮೇಲೆ ಹಾಕುವುದು ಮೇಲು ಎಂಬ ಭಾವನೆಯಿಂದ ಹೇಳುತ್ತಿದ್ದೇನೆ. ತಾವು ಹಾಗೇ ಭಾವಿಸಬೇಕು. ಆಯಿತು, ಹೇಳಿ. ದಳವಾಯಿ ಮುದ್ದಣ್ಣ ಮತ್ತು ಅವನ ತಮ್ಮಂದಿರ ವಿಷಯದಲ್ಲಿ ತಾವು ಎಚ್ಚರವಾಗಿರುವುದು ಮೇಲು. ಅರಮನೆಯವರು ಓಬಣ್ಣ ನಾಯಕರನ್ನು ಪಟ್ಟಕ್ಕೆ ತರುವುದಾದರೆ ಲಿಂಗಣ್ಣ ನಾಯಕರ ಹೆಸರಿನಲ್ಲಿ ಅದನ್ನು ಪ್ರತಿಭಟಿಸಬೇಕೆಂದಿದ್ದವರು ಈಗ ಲಿಂಗಣ್ಣ ನಾಯಕರೇ ತಮಗದು ಬೇಡವೆಂದ ಮೇಲೆ ಚಿಕ್ಕಣ್ಣ ನಾಯಕರ ಹೆಸರಿನಲ್ಲಿ ಆ ಮಾತು ಆಡಲಾರಂಭಿಸಿದ್ದಾರೆ. ಚಿಕ್ಕಣ್ಣ ನಾಯಕರು ಲಿಂಗಣ್ಣ ನಾಯಕರಲ್ಲ, ಅಷ್ಟನ್ನು ನೀವು ತಿಳಿದಿರಬೇಕು. ಅದು ಎತ್ತ ಒಲಿಯುವುದೋ ನಾನು ಹೇಳಲಾರೆ. ಆದ್ದರಿಂದ ನೀವು ಎಚ್ಚರವಾಗಬೇಕು. ಹಾಗೆಯೇ ನಿಮ್ಮ ವಿಷಯದಲ್ಲೂ ಜನರ ಮನಸ್ಸು ಕೆಡಿಸುವ ಮಾತು ಅಲ್ಲಲ್ಲಿ ಕೇಳಿ ಬರುತ್ತಿದೆ. ನೀವು ನಿಮ್ಮ ವಿಷಯದಲ್ಲೂ ಎಚ್ಚರವಾಗಿರಬೇಕು. ಬರಬಹುದಾದ ವಿಪತ್ತನ್ನು ಮೊಳಕೆಯಲ್ಲೇ ಮುರಿಯಲು ಒಂದೇ ಒಂದು ದಾರಿ ಇದೆ ಎಂದು ನನಗೆ ತೋರುತ್ತದೆ. ಏನು? ಯಾವುದೋ ಪಾತಾಳದಡಿಯಿಂದ ಪ್ರಯತ್ನಪೂರ್ವಕವಾಗಿ ಹೊರಹೊಮ್ಮುವಂತೆ ಮಾತು ಭುವನಪ್ಪನವರ ಬಾಯಿಯಿಂದ ಬಂತು. ಆದಷ್ಟು ಬೇಗ ಪಟ್ಟಾಭಿಷೇಕ. ನೀವು ಹೇಳಿದ ಕೆಲಸ ಮುಗಿದು ಹೋಗಿಬಿಟ್ಟರೆ ಈ ಅಸಮಾಧಾನವೆಲ್ಲ ಕುಡಿಯಲ್ಲೇ ಚಿವುಟಿದಂತಾಗುತ್ತದೆ. ಸಿಂಹಾಸನ ಬರಿದಾಗಿರುವಷ್ಟು ದಿನ ಇಂಥ ಮಾತುಗಳು ಭೀತಿ ತಪ್ಪಿದ್ದಲ್ಲ. ನಿಜ, ನನಗೂ ಅದು ಗೊತ್ತು. ನಾಗತಿಯವರಿಗೂ ಈ ಎಲ್ಲ ಮಾತನ್ನು ಹೇಳಿ ಬೇಗ ಮುಂದಿನ ಏರ್ಪಾಡು ಮಾಡಬೇಕು. ಹೇಳುತ್ತೇನೆ. ದೈವೇಚ್ಛೆ ಹೇಗಿದೆಯೋ ಹಾಗಾಗಲಿ. ನಿಮ್ಮಂಥ ನಿಷ್ಠರ ಕಾವಲ ಬಲವಿದ್ದರೆ ಏನೂ ಕೆಡುಕಾಗುವುದಿಲ್ಲವೆಂದೇ ನಾನು ನಂಬಿದ್ದೇನೆ ಎಂದರು ಭುವನಪ್ಪನವರು. ನಿಮ್ಮ ಮುಂದೆ ನಾವು ಯಾವ ಗಿಡದ ತೊಪ್ಪಲು? ನಿಮ್ಮ ಹರಕೆಯೇ ಈ ದುರ್ಗವನ್ನು ಕಾಯುವ ವಜ್ರಕೋಟೆ ಎಂದ ದೇಸಣ್ಣ. ಅವನ ಹೃದಯದಾಳದಿಂದ ಮೂಡಿ ಬಂದ ಆ ಮಾತಿನಲ್ಲಿ ಪ್ರಾರ್ಥನೆಯ ಧ್ವನಿ ಇದ್ದಂತೆಯೇ ಭರವಸೆಯ ಬಲವೂ ಇದ್ದಿತು. ಆ ಮಾತಿಗೆ ಭುವನಪ್ಪನವರು ಏನೂ ಉತ್ತರ ಕೊಡದೆ ಸುಮ್ಮನೆ ಕುಳಿತಿದ್ದರು. ಅವರ ಮನಸ್ಸು ಬೇರಾವುದೋ ಲೋಕದಲ್ಲಿದ್ದುದನ್ನು ಕಂಡ ದೇಸಣ್ಣ ಅವರಿಂದ ಹೋಗಲು ಅಪ್ಪಣೆ ಪಡೆದು ತೆರಳಿದ. ದೇಸಣ್ಣ ಹೋಗುವವರೆಗೂ ಆತನ ಮಾತಿನಿಂದ ತಮ್ಮಲ್ಲಿ ಮೂಡಿದ ಚಿತ್ತಕ್ಷೋಭೆಯನ್ನು ಕೊಂಚವೂ ತೋರಿಸದೆ ಸ್ಥೈರ್ಯದಿಂದ ಮಾತನಾಡುತ್ತಿದ್ದ ಭುವನಪ್ಪನವರಲ್ಲಿ ಅದುವರೆಗೂ ಹುದುಗಿದ್ದ ಯೋಚನೆಗಳು ಆತನ ಬೆನ್ನು ಮರೆಯಾಗುತ್ತಲೇ ಎದ್ದು ಕುಟುಕುತ್ತಾ ಕಾಡು ಕುದುರೆಯಂತೆ ಹುಚ್ಚಾಪಟ್ಟೆ ಓಡಿ ಅವರ ಹೃದಯವನ್ನು ಅಲ್ಲಾಡಿಸಿದುವು. ಯಾವುದೋ ಅಸ್ಪಷ್ಟ ರೂಪದ ಭಯಂಕರ ಭೀತಿಯೊಂದು ಭೀಮಾಕಾರವಾಗಿ ಬೆಳೆದು ಅವರ ಸುತ್ತಲೂ ತನ್ನ ತೋಳು ಚಾಚಿ ನಿಂತಂತಿತ್ತು. ಭಯಾನಕ ಮೌನ ತುಂಬಿದ ರುದ್ರಭೂಮಿಯಲ್ಲಿ ದಾರಿಗೆಟ್ಟು ಭೀತಿ ಬೆನ್ನಟ್ಟಿ ಅಲೆಯುತ್ತಿರುವ ಪಾಂಥನಂತಿರುವ ಅವರ ಮನಸ್ಸು ಅವರು ಹಿಂದೆಂದೂ ಅನುಭವಿಸದಿದ್ದಂತಹ ವಿಚಿತ್ರ ಅಧೀರತೆ ಅವರ ಹೃದಯದ ಬೇರನ್ನೇ ಹಿಡಿದು ಅಲ್ಲಾಡಿಸುತ್ತಿತ್ತು. ಒಳಿತಾಗಲಿಲ್ಲ, ಇದು ಒಳಿತಾಗಲಿಲ್ಲ ಎಂದು 10 ಬಾರಿ ನುಡಿಯಿತು ಆ ಹೆದರಿದ ಮನಸ್ಸು ಲೊಚಗುಟ್ಟುವ ಹಲ್ಲಿಯಂತೆ. ಅವರ ಮಿದುಳ ಕಗ್ಗವಿಯಲ್ಲಿ ಯಾವುದೋ ಪಿಶಾಚ ಧ್ವನಿ ಗಹಗಹಿಸಿ ನಗುತ್ತಿತ್ತು. ಹಜಾರದಲ್ಲಿ ಕವಿದಿದ್ದ ಅಸ್ತಮಾನಂತರ ಸಂಜೆಗತ್ತಲು ಅವರ ಮೈಯ ನರನರಗಳಲ್ಲೂ ವ್ಯಾಪಿಸಿ ರಕ್ತವನ್ನು ಕಪ್ಪಾಗಿ ಹೆಪ್ಪುಗಟ್ಟಿಸುತ್ತಿರುವಂತಿತ್ತು. 10 ಅಶುಭ ಚಿಂತೆಗಳ ಪ್ರಚಂಡ ದಾಳಿಯಲ್ಲಿ ದಿಗ್ಭ್ರಾಂತರಾಗಿ ಮೈಮರೆತು ಕುಳಿತಿದ್ದರು ಭುವನಪ್ಪನವರು. ಆ ವೇಳೆಗೆ ಅವರ ಪೂಜಾ ಮಂದಿರದ ಪರಿಚಾರಕ ಬ್ರಾಹ್ಮಣ ಬಂದು ಸಾಯಂ ಪೂಜೆಗೆ ಎಲ್ಲವೂ ಸಿದ್ಧವಾಗಿದೆ ಎಂದು ಹೊತ್ತು ತಿಳಿಸಿ ಎಚ್ಚರಿಸದಿದ್ದರೆ ಎಷ್ಟು ಹೊತ್ತು ಹಾಗೆ ಆ ಮೈಮರೆವಿನಲ್ಲಿ ಕುಳಿತಿರುತ್ತಿದ್ದರೋ ಏನೋ. ಆತ ಬಂದು ಎಚ್ಚರಿಸಿದಾಗ ಮೈಯರಿತು, ಓ ಅಷ್ಟು ಹೊತ್ತಾಯಿತೆ ಎಂದು ಸ್ನಾನಗೃಹಕ್ಕೆ ತೆರಳಿದರು. ಸ್ನಾನ ಮಾಡುವಾಗಲೂ ಅವರ ಬುದ್ಧಿ ಎತ್ತಲೋ ಅಲಿಯುತ್ತಿತ್ತು. ಪರಿಚಾರಕ ತುಂಬಿಕೊಡುತ್ತಿದ್ದ ನೀರನ್ನು ಮೈಮೇಲೆ ಸುರಿದುಕೊಳ್ಳುತ್ತಲೇ ಇದ್ದರು. ಮೈ ಒರೆಸಿಕೊಳ್ಳುವ ವಸ್ತ್ರ ಕೊಡಲೆ ಎಂದು ಕೇಳಿದಾಗ ಸ್ನಾನ ಮಾಡುತ್ತಿರುವುದರ ಅರಿವಾಗಿ ತಮ್ಮ ಮೈಮರವಿಗಾಗಿ ನಾಚಿ ಮೈ ಒರೆಸಿಕೊಂಡು ಮಡಿಯುಟ್ಟು ಪೂಜಾ ಮಂದಿರಕ್ಕೆ ತೆರಳಿದರು. ಅಲ್ಲಿಯೂ ಅದೇ ಮೈಮರೆವು, ಎಲ್ಲಿಯೋ ಅಲಿವ ಜ್ಞಾನ. ಹಲವಾರು ವರ್ಷಗಳ ಬಯಕೆಯಿಂದಾಗಿ ಮುಖದಿಂದ ಧಾರಾಕಾರವಾಗಿ ಪ್ರವಹಿಸಬೇಕಾಗಿದ್ದ ಮಂತ್ರಚರಿಯು ತಟಕ್ಕನೆ ತಡೆದು ನಿಲ್ಲುತ್ತದೆ, ಹಿಂದು ಮುಂದಾಗುತ್ತದೆ. ಉಚ್ಚಾರಣೆ ವಿಕಾರವಾಗುತ್ತಿದೆ. ಎಷ್ಟು ಪ್ರಯತ್ನಪಟ್ಟರೂ ಬುದ್ಧಿ ಹತೋಟಿಗೆ ಬರುತ್ತಿಲ್ಲ. 10 ಬಾರಿ ಆ ಪ್ರಯತ್ನ ಮಾಡಿ ಕಡೆಗದು ಪ್ರಯೋಜನಕಾರಿಯಲ್ಲವೆಂದರಿತು ಈ ದಿನ ನಿಶ್ಚಿಂತೆಯಾಗಿ ದೇವತಾ ಕಾರ್ಯ ಮಾಡುವ ಪುಣ್ಯ ಲಭ್ಯವಿಲ್ಲವೆಂದುಕೊಂಡು ಸಮೀಪದಲ್ಲಿಯೇ ಪೂಜಾ ದ್ರವ್ಯಗಳನ್ನು ಸಿದ್ಧಗೊಳಿಸುತ್ತಿದ್ದ ಸೊಸೆಯನ್ನು ಕರೆದು, ಲಕ್ಷ್ಮಿ, ಈ ದಿನದ ಪೂಜೆಯನ್ನು ನೀನೇ ಮುಗಿಸಿಬಿಡು. ಏಕೋ ಸ್ವಾಮಿ ನನ್ನ ಮೇಲೆ ಮುನಿಸಿಕೊಂಡು ನೀನು ಪೂಜೆ ಮಾಡುವುದು ಬೇಡ ಎನ್ನುತ್ತಿದ್ದಾನೆ. ಎಂದೂ ಇಲ್ಲದೆ ಹೀಗೇಕೆ ಕಾಡುತ್ತಿದ್ದಾನೋ ತಿಳಿಯದು. ಏನೋ ಅವನಿಚ್ಛೆ ಇದ್ದಂತಾಗಲಿ, ಪೂಜೆ ಮುಗಿಸಿ ಏನೂ ಕೆಟ್ಟದಾಗದಿರಲಿ ಎಂದು ಪ್ರಾರ್ಥನೆ ಮಾಡು. ಮಕ್ಕಳ ತಾಯಿ ನೀನು,
ನಿನ್ನ ಮಾತಿಗೆ ಇಲ್ಲ ಎನ್ನುವುದಿಲ್ಲ ಎಂದವರೇ ಮಡಿಯನ್ನು ಬದಲಿಸದೆ ಹೊರಗೆ ಹೊರಟು ಬಿಟ್ಟರು. ಅಂದಿನ ಅವರ ವಿಚಿತ್ರ ವರ್ತನೆಯನ್ನು ಕಂಡು ಅವರ ಸೊಸೆ, ಪೂಜಾ ಮಂದಿರದ ಬ್ರಾಹ್ಮಣ ಇಬ್ಬರೂ ಅವಕ್ಕಾದರು. ಪೂಜಾ ಮಂದಿರದಿಂದ ಹೊರಬಿದ್ದವರೇ ಭುವನಪ್ಪನವರು ಬರೀ ಮೈಯ ಮೇಲೆ ಶಾಲೊಂದನ್ನು ಹೊದೆದು ಜೊತೆಗೆ ಬರಲು ಸಿದ್ಧವಾದ ಕಾವಲು ಆಳು ದೀವಟಿಗೆಯವರನ್ನು ಬೇಡವೆಂದು ಕಳಿಸಿ ಒಂಟಿಯಾಗಿ ಮನೆಯಿಂದ ಹೊರಬಿದ್ದರು. ಬಯಲ ತಂಗಾಳಿ ಅವರ ಕಾದ ಮಿದುಳಿಗೆ ಅಷ್ಟು ಹೊತ್ತು ಶೈತ್ಯೋಪಚಾರ ಮಾಡಿದ ಮೇಲೆ ಬುದ್ಧಿ ಕೊಂಚ ಸ್ಥಿಮಿತಕ್ಕೆ ಬಂದಂತೆ ತೋರಿತು. ಮನೆಯಿಂದ ಹೊರಬಿದ್ದು ಅಂಗಳಕ್ಕೆ ಇಳಿದರು. ಪ್ರಧಾನಿಗಳ ಮನೆ ಇದ್ದುದು ಏಕನಾಥೇಶ್ವರಿಯ ದೇವಾಲಯದ ಮುಂದಿನ ವಿಶಾಲವಾದ ಬಯಲಿನಲ್ಲಿ. ಅರಮನೆಯ ಇದಿರೆ ಟಂಕಸಾಲೆಯ ಭವ್ಯ ಮಂದಿರ. ಅಲ್ಲಿಂದ ಕೊಂಚ ಕೆಳಗಿಳಿದು ಬಂದರೆ 50 ಅಡಿ ಎತ್ತರವಾದ ಕಲ್ಲಿನ ಉಯ್ಯಾಲೆ ಕಂಬ, ಅದರ ಇದಿರು ಕನಕವ್ವ ನಾಗತಿಯ ಕಂಬ, ಅದರ ಬಲಬದಿಗೆ ದುರ್ಗದಿಂದ ಕೆಳಗೆ ಹೋಗುವ ದಾರಿಯಲ್ಲಿ ಕಟ್ಟಿದ ಅಜ್ಜಿಯ ಬಾಗಿಲು, ಅಜ್ಜಿಯ ಬಾಗಿಲ ಬಲಬದಿಯ ವಿಶಾಲೋನ್ನತವಾದ ಕೋಡುಗಲ್ಲಿನ ಮೇಲೆ ಭವ್ಯವಾದ ಹಿಡಂಬೇಶ್ವರನ ದೇವಾಲಯದ ದುರ್ಗದ ರಕ್ಷಣೆಯ ಭರವಸೆಯನ್ನಿತ್ತು ಅಭಯ ಹಸ್ತವನ್ನೆತ್ತಿದಂತೆ ನಿಂತಿದೆ. ತಮ್ಮ ಮನೆಯಿಂದ ಹೊರಬಂದ ಭುವನಪ್ಪನವರು ಅಂಗಳದಲ್ಲಿ ನಿಂತು ಎದುರು ಶಿಖರದ ಮೇಲೆ ಕಟ್ಟಿದ ಬಾವುಟದ ಬತೇರಿಯನ್ನು ನೋಡಿದರು. ವಿಶಾಲವಾದ ಧ್ವಜ ಕತ್ತಲಲ್ಲಿ ಅಸ್ಪಷ್ಟವಾಗಿ ಹಾರಾಡುತ್ತಿತ್ತು. ಅದನ್ನು ಕಂಡು ನಿನಗೂ ಕತ್ತಲು ಕವಿಯುವ ಹೊತ್ತು ಬಂದಿದೆ ಎಂದುಕೊಂಡರು. ಒಂದು ಗಳಿಗೆ ಏಕನಾಥೇಶ್ವರಿಯ ದೇವಾಲಯದ ಇದಿರು ಸಾಲಾಗಿ ಬೆಳೆದ ದೇವಗಣಿಗೆಲೆಯ ಗಿಡದ ಹೂವಿನಿಂದ ಹಿತವಾದ ಪರಿಮಳವನ್ನುಂಡು ಅಲೆಯುತ್ತಿರುವ ತಂಗಾಳಿಯಿಂದ ಹಗುರಾದ ಅವರ ಎದೆ ಭಾರವಾಯಿತು. ಸುತ್ತಲ ದೇವಾಲಯಗಳಲ್ಲಿ ಸಾಯಂ ಪೂಜೆ ಮುಗಿದು ಮಂಗಳಾರತಿ ವೇಳೆಯ ಗಂಟೆ, ಶಂಖ ಜಾಗಟೆಗಳ ನಿನಾದ ಗಾಳಿಯಲ್ಲಿ ಕವಿದು ಬಂದು ಅವರ ಕಿವಿಯನ್ನು ತುಂಬಿತು. ನೀವು ಇಷ್ಟು ಜನ ಇದ್ದೀರಾ, ನಿಮ್ಮನ್ನೇ ನೆಚ್ಚಿ ಪೂಜಿಸಿದವರನ್ನು ಕೈಬಿಡಬೇಡಿ ಎಂದು ಎಲ್ಲ ದೇವತೆಗಳನ್ನು ಉದ್ದೇಶಿಸಿ ಪ್ರಾರ್ಥಿಸಿದರು. ಅವರಿಗೆ ಆಶ್ವಾಸನವಿತ್ತಂತೆ ಮಂಗಳ ವಾದ್ಯಗಳು ಮೊಳಗಿದ್ದವು. ಆದರೂ ಏಕೋ ಅವರ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ನಿಂತಲ್ಲಿ ನಿಲ್ಲಲಾರದೆ ಅಂಗಳದಿಂದ ಕೆಳಗಿಳಿದು ಹಿಡಂಬೇಶ್ವರನ ದೇವಾಲಯದತ್ತ ಹೆಜ್ಜೆ ಹಾಕಿದರು. ದೇವಾಲಯಕ್ಕೆ ಹೋಗುವ ಮಾರ್ಗದಲ್ಲಿದ್ದ ಹೆಬ್ಬಾಗಿಲ ಬಳಿಯ ಕಾವಲುಗಾರರು, ಪ್ರಧಾನಿಗಳು, ಕಾವಲವರು ದೀವಟಿಗೆಯವರಿಲ್ಲದೆ ಒಂಟಿಯಾಗಿ ಬಂದುದನ್ನು ಕಂಡು ಸನ್ನೆಗಾಳಿಯನ್ನೂದಿ ಬಾಗಿಲು ತೆರೆದು ಅವರನ್ನು ಒಳಗೆ ಬಿಟ್ಟರು. ಕತ್ತು ತಗ್ಗಿಸಿ ನಡೆದ ಭುವನಪ್ಪನವರು ಮೊಳಕಾಲವರೆಗೂ ಮೈ ಬಗ್ಗಿಸಿ ಮುಜುರೆ ಮಾಡಿದ ಕಾವಲುಗಾರರತ್ತಲೂ ನೋಡದೆ ಮುಂದೆ ನಡೆದು ಗಾಳಿ ಮಂಟಪವನ್ನು ದಾಟಿ ಹಿಡಂಬೇಶ್ವರನ ದೇವಾಲಯಕ್ಕೆ ಹೋಗಲು ಕೋಡುಗಲ್ಲಿನ ಬೆನ್ನಿನ ಮೇಲೆ ಕಡಿದ ಪಾವಟಿಗೆಗಳನ್ನು ಏರತೊಡಗಿದರು. ಭುವನಪ್ಪನವರು ಹೇಳಿ ಹೋದುದನ್ನು ಕೇಳಿದಾಗಿನಿಂದ ಓಬವ್ವ ನಾಗತಿಗೆ ಗರಬಡಿದಂತಾಗಿತ್ತು. ಓಬಣ್ಣ ನಾಯಕನನ್ನು ದತ್ತು ಸ್ವೀಕಾರ ಮಾಡಿ ಆತನ ಪಟ್ಟಾಭಿಷೇಕವನ್ನು ಮುಗಿಸಿದ ಬಳಿಕ ತಾನು ನಿಶ್ಚಿಂತಳಾಗಿರಬಹುದೆಂದು ಆಕೆ ಊಹಿಸಿದ್ದಳು. ಆದರೆ ಭುವನಪ್ಪನವರು ಪಟ್ಟಾಭಿಷೇಕ ನಡೆಯುವವರೆಗೂ ಮೈಯೆಲ್ಲ ಕಣ್ಣಾಗಿರಬೇಕಾದುದೇ ಅಲ್ಲದೆ ಅದರಾಚೆಗೂ ಚಿಂತೆಯ ಗಂಡಾಂತರದ ದಿನಗಳೇ ಬರಬಹುದೆಂದು ಸೂಚಿಸಿ ಹೋಗಿದ್ದರು. ಅದೆಲ್ಲವನ್ನು ಕೇಳಿ ನಾಗತಿ ಹೌಹಾರಿ ಹೋಗಿದ್ದಳು. ಗತಿಸಿದ ಪತಿಯನ್ನು ನೆನೆದು, ಎಂಥ ಬೆಟ್ಟದ ಭಾರವನ್ನು ಈ ಹೆಣ್ಣ ಹೆಗಲ ಮೇಲೆ ಹಾಕಿ ಹೋಗಿಬಿಟ್ಟಿರಿ ಎಂದು ದುಃಖಿಸಿದಳು. ಆದರೆ ಆಕೆ ಹೊತ್ತ ಹೊಣೆಗಾರಿಕೆ ಬರೀ ದುಃಖದಿಂದಲೇ ತೀರುವಂತಹುದಾಗಿರಲಿಲ್ಲ. ಆ ಹೊಣೆಗಾರಿಕೆಯನ್ನು ತೀರಿಸುವವರೆಗೂ ಆಕೆ ದುಃಖದಿಂದಲೇ ಕರಗಿ ಕುಳಿತಿರಲು ಬಿಡುವಿರಲಿಲ್ಲ. ಮೊದಲೇ ಸಾಕಷ್ಟು ಚಿಂತೆ ಇತ್ತು. ಈಗ ವಿದ್ರೋಹದ ಸುದ್ದಿಯೂ ಬಂದು ಈ ಭಾರದ ಜೊತೆಗೆ ಆ ಭಾರವನ್ನೂ ಹೇರಿತು. ಓಬಣ್ಣ ನಾಯಕರನ್ನು ಪಟ್ಟಾಭಿಷೇಕವಾಗುವವರೆಗೂ ಬಹು ಎಚ್ಚರದಿಂದ ಕಾದುಕೊಳ್ಳಬೇಕು. ಯಾರನ್ನು ಸುಲಭವಾಗಿ ನಂಬಿ ಬಳಿಕ ಎಲ್ಲರೂ ಪಶ್ಚಾತ್ತಾಪ ಪಡಬೇಕಾದಂತಹ ಹೊತ್ತು ಬರದಂತೆ ನೋಡಿಕೊಳ್ಳಬೇಕು ಎಂದು 10 ಬಾರಿ ಹೇಳಿ ಎಚ್ಚರಿಸಿ ಹೋಗಿದ್ದರು ಭುವನಪ್ಪನವರು. ಆದರೆ ಓಬಣ್ಣ ನಾಯಕನನ್ನು ಕಾವಲು ಕಾಯುವವರು ಯಾರು? ಯಾರ ರಕ್ಷಣೆಗೆ ಆತನನ್ನು ಒಪ್ಪಿಸಬಹುದು? ತಾನೇ ಹಗಲಿರುಳು ಆತನನ್ನು ಕಾಯುವುದು ಸಾಧ್ಯವೇ? ಚಿಂತಿಸಿದಷ್ಟು ಆ ಚಿಂತೆ ಹೆಚ್ಚುತ್ತಲೇ ಇತ್ತು. ಬಹಳ ಹೊತ್ತು ಚಿಂತಿಸಿ ಕಡೆಗೆ ಹೀಗೆ ಮಾಡುವುದು ಉತ್ತಮ ಎಂದು ಯೋಚಿಸಿ ದೂರದಲ್ಲಿ ಕುಳಿತು ಗಾಳಿ ಹಾಕುತ್ತಿದ್ದ ಅಂತರಂಗದ ದಾಸಿ ಗಿರಿಜವ್ವೆಗೆ ಹೇಳಿದರು, ಗಿರಿಜಾ, ಇಂದಿನಿಂದ ರಾಜಕುಮಾರರು ಮಲಗುವ ಕೋಣೆಯನ್ನು ಬದಲಿಸಿಬಿಡು. ಇದ್ದಕ್ಕಿದ್ದಂತೆ ನಾಗತಿ ಹೇಳಿದ ಮಾತನ್ನು ಕೇಳಿ ಆಕೆಯ ಚಿಂತೆಯ ತಲೆಬುಡಗಳನ್ನರಿಯದ ಗಿರಿಜವ್ವೆ ಚಕಿತಳಾದಳು. ಆದರೆ ತನ್ನ ಆಶ್ಚರ್ಯ ಏಕೆಂದು ಕೇಳಬೇಕೆಂಬ ಕುತೂಹಲವನ್ನು ತಲೆ ಎತ್ತದಂತೆ ಮುರಿದು, ಎಲ್ಲಿಗೆ ಬದಲಾಯಿಸಲಿ ತಾಯಿ ಎಂದು ಕೇಳಿದಳು. ನಮ್ಮ ತೊಟ್ಟಿಯಲ್ಲೇ ಒಂದು ಸರಿಯಾದ ಕೊಠಡಿ ನೋಡು. ಇಂದಿನಿಂದ ಅವರು ಇಲ್ಲೇ ಮಲಗಲಿ. ಅಪ್ಪಣೆ ತಾಯಿ ಎಂದಳು ಗಿರಿಜವ್ವೆ. ಹಾಗೆ ಗಿರಿಜಾ, ಇಂದಿನಿಂದ ನೀನು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತದೆ. ಹೇಳಿ ತಾಯಿ, ಏನು ಮಾಡಬೇಕು? ನಿನಗೆ ಈಗಾಗಲೇ ನನ್ನ ಕೆಲಸವೇ ಸಾಕಷ್ಟಿದೆ.
ಆದರೂ ನಿನ್ನನ್ನುಳಿದು ನಾನು ಬೇರೆ ಯಾರನ್ನೂ ಈ ಕೆಲಸಕ್ಕೆ ನಂಬಲಾರೆ. ನೀನೇ ತಕ್ಕವಳು, ಅದಕ್ಕೆ ಹೇಳುತ್ತಿದ್ದೇನೆ. ನಂಬಿಕೆಯಿಂದ ನಡೆದರೆ ಹೊರಲಾರದಷ್ಟನ್ನು ಹೊರಿಸಿದರು ಎಂದು ನೊಂದುಕೊಳ್ಳಬಾರದು. ಹಾಗೆಂದ ನಾಲಗೆಯಲ್ಲಿ ಹುಳುಸುರಿಯಲಿ ತಾಯಿ. ಏನು ಮಾಡಬೇಕು ಹೇಳಿ. ತಾವು ಪಾದದಿಂದ ತೋರಿಸಿದುದನ್ನು ನೆತ್ತಿಯಲ್ಲಿ ಹೊತ್ತು ನಡೆಸುತ್ತೇನೆ. ನೀನು ಅಂಥವಳೆಂದು ಬಲ್ಲೆ. ಅದಕ್ಕೆ ಈ ಬಹುದೊಡ್ಡ ಜವಾಬ್ದಾರಿಯನ್ನು ನಿನ್ನ ಮೇಲೆ ಹೊರಿಸುತ್ತಿದ್ದೇನೆ. ಇಂದಿನಿಂದ ಓಬಣ್ಣ ನಾಯಕನ ಕಾಸ ಊಳಿಗವನ್ನು ನೀನೇ ಮಾಡಬೇಕು. ನಿನ್ನ ಹೊರತು ಬೇರೆ ಯಾವ ದಾಸಿಯರು ಆಳುಗಳು ಅವರಿಗೆ ಅನ್ನ ನೀರು ಕೊಡಕೂಡದು. ಅವರ ಊಟವನ್ನು ಮೊದಲು ಹಕ್ಕಿಗೆ ಹಾಕಿ ಏನೂ ಅಪಾಯವಿಲ್ಲವೆಂದು ನಂಬಿಕೆ ಮಾಡಿಕೊಂಡು ಕೊಡಬೇಕು. ಅವರ ಸಜ್ಜೆಯನ್ನು ನೀನೇ ಸಿದ್ಧಗೊಳಿಸಬೇಕು. ನನ್ನ ಅಪ್ಪಣೆ ಇಲ್ಲದೆ ಅವರು ಯಾರೇ ಆದರೂ ಸರಿಯೇ, ಅವರನ್ನು ನೋಡಲು ಬಿಡಕೂಡದು. ಹಾಗೆ ಇಲ್ಲಿಯ ಉಳಿದ ಚಾಕರರ ಚಲನವಲನದ ಮೇಲೂ ಒಂದು ಕಣ್ಣಿಟ್ಟಿರಬೇಕು. ಅವರಾಡುವ ಮಾತನ್ನು ಕಿವಿಯಗಲಿಸಿ ಕೇಳಿ ನನಗೆ ತಿಳಿಸಬೇಕು. ಅಪ್ಪಣೆ ತಾಯಿ. ಆದರೆ ಅಪ್ಪಣೆಯಾದರೆ ಒಂದು ಮಾತು ಭಿನ್ನವಿಸಿಕೊಳ್ಳುತ್ತೇನೆ. ಹೇಳು. ತಾಯಿಯವರ ಮಾತು ಕೇಳಿದರೆ ರಾಜಕುಮಾರರ ಬಗ್ಗೆ ಎಂದೂ ಇಲ್ಲದಷ್ಟು ಕಟ್ಟುಪಾಡು ಮಾಡುತ್ತಿರುವಂತೆ ಕಾಣುತ್ತಿದೆ. ನಿಜ ಗಿರಿಜ, ಇದು ಬರೀ ಕಟ್ಟುಪಾಡಿನ ಪ್ರಶ್ನೆಯಲ್ಲ, ಇದವರ ಸಾವು ಬದುಕಿನ ಪ್ರಶ್ನೆ. ಅದಕ್ಕೆ ಮೈಯೆಲ್ಲ ಕಣ್ಣಾಗಿರಬೇಕು. ಯಾರನ್ನೂ ನಂಬಕೂಡದು ಎಂದು ಹೇಳಿದ್ದು. ನಾಗತಿ ಹೇಳಿದ ಮಾತನ್ನು ಕೇಳಿಯೇ ಗಿರಿಜೆಯ ಮೈ ನಡುಗಿ ಮುಖದ ರಕ್ತವೆಲ್ಲ ಬಸಿದು ಹೋಗಿ ಬಿಳಿಚಿಕೊಂಡಿತು. ಅವಳ ಭಯವಿಕಾರವಾದ ಮುಖವನ್ನು ನೋಡಿ ನಾಗತಿಯೇ ಕೇಳಿದಳು, ಏಕೆ? ಈ ಕೆಲಸ ನಿನ್ನಿಂದಾಗದೆ ಗಿರಿಜಾ? ಆಗುವುದಿಲ್ಲ ಎಂದು ಹೇಳಲಾರೆ. ಆಗುತ್ತದೆ ಎಂದು ಹೇಳಿ ಅದನ್ನು ನಡೆಸುವ ಶಕ್ತಿ ನನಗಿದೆಯೇ ಎಂಬುದೇ ಭಯ. ಈ ಮುಖ್ಯ ಕಾರ್ಯಕ್ಕೆ ನನಗಿಂತಲೂ ಉತ್ತಮರು ಇಲ್ಲವೇ ತಾಯಿ? ನಿಂತ ನೆಲವೇ ಬಾಯಿ ತೆಗೆದು ನುಂಗುತ್ತದೆಯೇನೋ ಎಂಬಂಥ ಹೊತ್ತಿಂದು ಪ್ರಾಪ್ತವಾಗಿದೆ ಗಿರಿಜಾ. ಈ ಹೊತ್ತಿನಲ್ಲಿ ನಿನ್ನನ್ನುಳಿದು ಬೇರೆ ಯಾರನ್ನೂ ನಾನು ನಂಬಲಾರೆ. ಯಾರಿಗೆ ಹೇಳಲಿ? ತಾಯಿಯವರು ಹೇಳಿದ ಕೆಲಸ ಮಾಡಲು ನಾನು ಸಿದ್ಧಳಾಗಿದ್ದೇನೆ. ಹಾಗೆ ನನ್ನನ್ನು ಅಧಿಕ ಪ್ರಸಂಗಿ ಎಂದುಕೊಳ್ಳುವುದಿಲ್ಲವೆಂದು ಆಶ್ವಾಸನವಿತ್ತರೆ ಈ ಕಾರ್ಯ ಮಾಡಲು ನನಗಿಂತ ಉತ್ತಮರಾದವರ ಹೆಸರು ಹೇಳುತ್ತೇನೆ. ಹೇಳು. ಇದು ರಾಜಕುಮಾರರ ಸಾವು ಬದುಕಿನ ಪ್ರಶ್ನೆ ಎಂದು ಅಪ್ಪಣೆ ಕೊಡಿಸಿದಿರಿ. ಅದಕ್ಕೆ ಹೇಳುತ್ತೇನೆ. ಇಂಥ ಪ್ರಸಂಗದಲ್ಲಿ ಕಾವಲು ಕಾಯಲು ಹೆಣ್ಣಿಗಿಂತ ಬಲಶಾಲಿಯಾದ ಗಂಡು ಮೇಲು. ನಾನು ಕಾಯಬಲ್ಲೆ. ಯಾರಾದರೂ ಅವರ ಮೇಲೆ ಬಿದ್ದರೆ ಅವರ ರಕ್ಷಣೆಗಾಗಿ ಪ್ರಾಣ ಒಪ್ಪಿಸಲು ಬಲ್ಲೆ. ಆದರೆ ಹೆಣ್ಣೆ ಅವರನ್ನು ಉಳಿಸುತ್ತೇನೆ ಎಂದರೆ ಅದು ಆಗಬಹುದು, ಆಗದಿರಬಹುದು. ಅದಕ್ಕೆ ನನ್ನ ಜೊತೆಗೊಬ್ಬ ಗಂಡು ಆಳನ್ನು ನೇಮಿಸುವುದು ಒಳಿತು. ಚಿತ್ತಕ್ಕೆ ಸರಿದೋರಿದಂತೆ ಅಪ್ಪಣೆ ಮಾಡಬೇಕು. ನೀನು ಹೇಳಿದುದು ಸರಿ ಗಿರಿಜ. ಆದರೆ ಅಷ್ಟು ನಂಬಿಕೆಗೆ ಅರ್ಹನಾದ ಆಳೇ ನನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲವಲ್ಲ. ಇದ್ದಾರೆ ತಾಯಿ. ಅಂಗರಕ್ಷಕರ ಪಡೆಯ ನಾಯಕರಾದ ಕಸ್ತೂರಿ ನಾಯಕರಿಗೆ ತಾಯಿಯವರು ಈ ಕಾರ್ಯವನ್ನು ಒಪ್ಪಿಸಬಹುದು. ಅಷ್ಟು ದೂರ ಆತನನ್ನು ನಾವು ನಂಬಬಹುದೇ? ನನ್ನನ್ನು ನಂಬಬಹುದಾದರೆ ಅವರನ್ನು ನಂಬಬಹುದು ತಾಯಿ. ನನಗೆ ನನ್ನಲ್ಲೇ ಇರುವುದಕ್ಕಿಂತ ಹೆಚ್ಚು ನಂಬಿಕೆ ಅವರಲ್ಲಿದೆ. ತೊಟ್ಟಿಲ ಹಗ್ಗವು ಹಾವಾಗಿ ಕಡಿವ ಹೊತ್ತು ಇದು ಗಿರಿಜ. ಇನ್ನೂ ಯೋಚಿಸಿ ಹೇಳು. ತಾಯಿ, ನನ್ನ ಮಾತು ನಂಬಿದರೆ ಆತ ರಾಜಕುಮಾರನನ್ನು ಕಾಪಾಡುತ್ತಾನೆಯೇ? ತಾಯಿ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ಕಾಪಾಡುವಷ್ಟು ಎಚ್ಚರದಿಂದ ಕಾಪಾಡುತ್ತಾರೆ. ದೇವರ ಮೇಲೆ ಭಾರ ಹಾಕಿ ನಿನ್ನ ಮಾತನ್ನು ನಂಬುತ್ತೇನೆ ಗಿರಿಜ. ನಾಳೆ ಏನಾದರೂ ಆದರೆ ರಾಜಕುಮಾರರ ಕೂದಲು ಕೊಂಕಿದರೂ ಅದಕ್ಕೆ ನನ್ನ ತಲೆಯ ಬಲಿ ಕೊಡುತ್ತೇನೆ. ಸರಿ, ಹಾಗಾದರೆ ಆತನಿಗೆ ಇತ್ತ ಬಂದು ಹೋಗೆಂದು ಹೇಳು. ಹಾಗೆ ರಾಜಕುಮಾರರನ್ನು ಇತ್ತ ಕರೆತ. ಅಪ್ಪಣೆ ತಾಯಿ ಎಂದು ಹೇಳಿ ಗಿರಿಜಾ ತನಗೊಪ್ಪಿಸಿದ ಕೆಲಸ ಮಾಡಲು ಹೋದಳು. ಅವಳು ಹೋದ ಕೊಂಚ ಹೊತ್ತಿನಲ್ಲೇ ಕಸ್ತೂರಿ ನಾಯಕ ಬಂದು ಕಾಣಿಸಿಕೊಂಡ. ಅವನ ವಂದನೆಯನ್ನು ಸ್ವೀಕರಿಸಿ ಅವನ ಮುಖವನ್ನೇ 2 ಗಳಿಗೆ ದಿಟ್ಟಿಸಿ ನೋಡಿದಳು ನಾಗತಿ. ತನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ ನಾಗತಿಯ ಮೊಗವನ್ನು ಪ್ರತಿಯಾಗಿ ನೋಡುವುದು ಸಭ್ಯತೆಯಲ್ಲವೆಂದು ಕಸ್ತೂರಿ ನಾಯಕ ತಲೆ ತಗ್ಗಿಸಿದ. ಇಲ್ಲಿ ನೋಡು. ತಲೆ ಬಾಗಿಸಿದ ಕಸ್ತೂರಿ ನಾಯಕನಿಗೆ ಅಪ್ಪಣೆ ಮಾಡಿದಳು ನಾಗತಿ. ಕಸ್ತೂರಿ ನಾಯಕ ತಲೆ ಎತ್ತಿ ಅಪ್ಪಣೆಯನ್ನು ಕಾದು ನಾಗತಿಯ ಮೊಗ ನೋಡಿದ. ಅವನ ತೆರೆದ ಕಣ್ಣುಗಳನ್ನು ಮತ್ತೊಮ್ಮೆ ದಿಟ್ಟಿಸಿ ನೋಡಿದಳು ನಾಗತಿ. ಆ ಮೊಗದಲ್ಲಾಗಲಿ ಕಣ್ಣುಗಳಲ್ಲಾಗಲಿ ಕಪಟತನ, ದ್ರೋಹ, ಕುಸ್ಥಿತ ಬುದ್ಧಿಗಳ ಕುರುಹು ಕಾಣಿಸದೆ ನಿಷ್ಠೆಯ ದಿಟ್ಟತನ ಎದ್ದು ಕಾಣುತ್ತಿತ್ತು. ಹಾಗೆ ನೋಡಿ ದೃಷ್ಟಿ ತಿರುಗಿಸಿ ಕೇಳಿದಳು, ಕಸ್ತೂರಿ ನಾಯಕ ನೀನೆಯೇ? ಅಹುದು ತಾಯಿ, ನಾನೇ ಆ ಹೆಸರಿನ ಪಾದಸೇವಕ. ನಿನ್ನನ್ನು ನಾವು ಅರಮನೆಯಲ್ಲಿ ಹಲವಾರು ಬಾರಿ ಕಂಡಿದ್ದೇವೆ. ಆದರೆ ನಮಗೆ ನಿನ್ನ ಪರಿಚಯವಿಲ್ಲ. ಆದರೂ ನಮ್ಮ ಕಾಸಾದಾಸಿ ಗಿರಿಜವ್ವೆಯ ಮಾತಿನ ಮೇಲೆ ನಿನಗೊಂದು ದೊಡ್ಡ ಜವಾಬ್ದಾರಿಯ ಕೆಲಸ ಒಪ್ಪಿಸಬೇಕೆಂದಿದ್ದೇನೆ. ಗಿರಿಜವ್ವೆ ನಿನಗೆ ಚೆನ್ನಾಗಿ ಗೊತ್ತಲ್ಲವೇ? ಗೊತ್ತು ತಾಯಿ. ಆಕೆಯು ನಮ್ಮ ಹಳ್ಳಿಯ ಹೆಣ್ಣೆ. ಅಷ್ಟೇ ಪರಿಚಯವೇ? ಅಲ್ಲ, ಮತ್ತೆ ಆಕೆ ನನ್ನ ತಮ್ಮನಿಗೆ ಗೊತ್ತಾದ ಹೆಣ್ಣು.
ಹಾಗೆ, ಅದು ನಮಗೆ ತಿಳಿದಿರಲಿಲ್ಲ. ನಿನ್ನ ತಮ್ಮನು ಅರಮನೆಯ ಉಳಿಗದಲ್ಲಿದ್ದಾನೆಯೇ? ಇಲ್ಲ, ಸೇನೆಯಲ್ಲಿ. ಈ ಮಾತನ್ನು ಕೇಳಿ ನಾಗತಿ ಮತ್ತೊಮ್ಮೆ ಕಸ್ತೂರಿ ನಾಯಕನ ಮೊಗವನ್ನು ದಿಟ್ಟಿಸಿ ನೋಡಿ ಕೇಳಿದಳು, ನಿನ್ನನ್ನು ನಾವು ನಂಬಬಹುದೇ? ಆ ಮಾತಿಗೆ ಉತ್ತರ ಕೊಡುವುದಕ್ಕಿಂತ ತಲೆ ಕತ್ತರಿಸಿ ಪಾದದ ಬಳಿ ಇಡು ಎಂದು ಅಪ್ಪಣೆಯಾದರೆ ಕೂಡಲೇ ಆ ಕೆಲಸ ಮಾಡಿ ತೋರಿಸುತ್ತೇನೆ. ಅಪ್ಪಣೆಯಾಗಬೇಕು. ನಿನ್ನನ್ನು ನಂಬಬಹುದೇ ಎಂಬ ನಾಗತಿಯ ಪ್ರಶ್ನೆಯಿಂದ ನೊಂದು ನುಡಿದ ಕಸ್ತೂರಿ ನಾಯಕ, ನಮ್ಮ ಮಾತಿನಿಂದ ನೀನು ನೊಂದುಕೊಳ್ಳಬಾರದು. ನಾನು ನಿನಗೆ ಒಪ್ಪಿಸಲಿರುವ ಕೆಲಸ ಅಷ್ಟು ಗುರುತರವಾದುದರಿಂದ ಅಷ್ಟು ಒತ್ತಿ ಕೇಳಬೇಕಾಯಿತು. ತಾಯಿ, ಹೆಚ್ಚು ಮಾತನಾಡುತ್ತಿದ್ದೇನೆ ಎಂದು ಕೋಪಿಸಿಕೊಳ್ಳದೆ ಒಂದು ಮಾತನ್ನು ತಿಳಿಸಲು ಅಪ್ಪಣೆಯಾಗಬೇಕು. ಹೇಳು. ತಾಯಿ, ನಾನು ಅಂಗರಕ್ಷಕರ ಪಡೆಯ ಭಟ. ದೊರೆಗಳ ಮೈ ಕಾಯುವವರು ನಾವು. ಆ ಕಾರ್ಯದಲ್ಲಿ ತಪ್ಪಿದ್ದರೆ ತಲೆದಂಡ ಕೊಡಲು ಒಪ್ಪಿ ವಚನ ಕೊಟ್ಟಿದ್ದೇನೆ. ನಮಗೆ ತಲೆಗಿಂತ ನಾಲಗೆ ಮುಖ್ಯ. ನಮ್ಮನ್ನು ನಂಬುವುದು ಬಿಡುವುದು ತಮ್ಮ ಚಿತ್ತ. ನಂಬಿಕೆಯ ಅನುಗ್ರಹ ಮಾಡಿದರೆ ಕೊಟ್ಟ ಕೆಲಸ ನಡೆಸುತ್ತೇನೆ. ಈ ಮಾತು ಬರೀ ಬಡಾಯಿಯಲ್ಲ ಎಂದು ಮನವರಿಕೆಯಾದ ಮೇಲೆ ನನ್ನನ್ನು ಈ ಪಡೆಯ ಮುಖ್ಯಸ್ಥನನ್ನಾಗಿ ಮಾಡಿದರು ತೀರಿಕೊಂಡ ಧನಿಗಳು. ಅವರು ಇದ್ದಿದ್ದರೆ ನಾನು ಹೇಳಬೇಕಾದ ಮಾತನ್ನು ಅವರೇ ತಮಗೆ ಅಪ್ಪಣೆ ಕೊಡಿಸುತ್ತಿದ್ದರು. ನೀನು ಅವರಲ್ಲಿ ತೋರಿದ ನಿಷ್ಠೆಯನ್ನೇ ನಮ್ಮಲ್ಲೂ ತೋರಬಲ್ಲೆಯಾ? ಈ ನಾಯಿ ತಾವು ಬೇರೆ ಎಂದು ತಿಳಿದಿಲ್ಲ. ಅವರಿಬ್ಬರ ನಡುವೆ ಇಷ್ಟು ಮಾತು ನಡೆಯುವ ವೇಳೆಗೆ ಗಿರಿಜವ್ವೆ ಬಾಗಿಲಲ್ಲಿ ಕಾಣಿಸಿಕೊಂಡು ರಾಜಕುಮಾರರು ಬಂದಿದ್ದಾರೆ ಎಂದು ತಿಳಿಸಿದಳು. ಅವರನ್ನು ಒಳಗೆ ಕರೆತಾ ಗಿರಿಜಾ ಎಂದಳು ನಾಗತಿ. ರಾಜಕುಮಾರ ಓಬಣ್ಣ ನಾಯಕ ಬಂದನೆಂಬುದನ್ನು ಕೇಳಿ ಕಸ್ತೂರಿ ನಾಯಕ ತಾನು ಹೊರಗೆ ಹೊರಡಲು ಸಿದ್ಧನಾದ. ನನಗಿನ್ನು ಅಪ್ಪಣೆಯೇ ತಾಯಿ ಎಂದ. ಇರು ಎಂದು ಅವನಿಗೆ ಹೇಳಿ ಓಬಣ್ಣ ನಾಯಕನನ್ನು ಒಳಗೆ ಕರೆತಂದ ಗಿರಿಜೆಗೆ, ಗಿರಿಜಾ, ಒಳಗೆ ಹೋಗಿ ಒಂದು ಬಟ್ಟಲಲ್ಲಿ ಹಾಲು ತಾ ಎಂದು ಹೇಳಿ ಓಬಣ್ಣ ನಾಯಕನತ್ತ ತಿರುಗಿ, ಬಾ ಓಬಣ್ಣ, ಕುಳಿತುಕೋ ಎಂದು ತನ್ನ ಪಕ್ಕದಲ್ಲಿಯೇ ಕೂಡಿಸಿಕೊಂಡು ಅವನಿಗೆ ಕಸ್ತೂರಿ ನಾಯಕನನ್ನು ತೋರಿಸಿ, ಈತನ ಪರಿಚಯವಿದೆಯೇ ಎಂದು ಕೇಳಿದಳು. ಇಲ್ಲ ಎಂದು ಓಬಣ್ಣ ನಾಯಕ ತಲೆಯಲ್ಲಾಡಿಸಿದ. ಈತ ನಮ್ಮ ಅಂಗರಕ್ಷಕರ ಪಡೆಯ ನಾಯಕ ಕಸ್ತೂರಿ ನಾಯಕ ಎಂದು ಓಬಣ್ಣ ನಾಯಕನಿಗೆ ಕಸ್ತೂರಿ ನಾಯಕನ ಪರಿಚಯ ಮಾಡಿಕೊಟ್ಟಳು. ಆ ವೇಳೆಗೆ ಗಿರಿಜೆ ತಂದ ಹಾಲಿನ ಬಟ್ಟಲನ್ನು ಓಬಣ್ಣ ನಾಯಕನ ಕೈಗಿತ್ತು, ಇದನ್ನು ಆತನಿಗೆ ಕೊಡು ಎಂದಳು. ಓಬಣ್ಣ ನಾಯಕ ನಾಗತಿ ಹೇಳಿದಂತೆ ಕಸ್ತೂರಿ ನಾಯಕನ ಕೈಗೆ ಹಾಲಿನ ಬಟ್ಟಲನ್ನು ಕೊಟ್ಟು, ಅನಿರೀಕ್ಷಿತವಾದ ಈ ಪ್ರಸಂಗದಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ಕಸ್ತೂರಿ ನಾಯಕ ಹಾಲಿನ ಬಟ್ಟಲನ್ನು ಹಾಗೆ ಕೈಯಲ್ಲಿ ಹಿಡಿದು ನಿಂತಿದ್ದ. ಆ ಹಾಲು ನೀನು ಕುಡಿಯಲೆಂದೇ ಕೊಟ್ಟಿದ್ದು ಕಸ್ತೂರಿ ನಾಯಕ. ಆದರೆ ಕುಡಿಯುವ ಮುನ್ನ ಒಂದು ಮಾತು. ಇಂದು ನಿನಗೆ ಹಾಲಿಟ್ಟ ಧಣಿಯನ್ನು ಕಾಪಾಡುವ ಭಾರ ನಿನ್ನದು. ಅವರ ಕೂದಲು ಕೊಂಕಿದರೂ ಅವರ ಹೊಣೆ ನಿನ್ನದೇ. ನಿನ್ನ ಹೊಟ್ಟೆಯ ಮಗುವಿನಂತೆ ನೀನು ಅವನನ್ನು ರಕ್ಷಿಸಬೇಕು. ಆ ಧೈರ್ಯ ನಿನಗಿದ್ದರೆ ಆ ಹಾಲನ್ನು ಕುಡಿ. ಆ ಮಾತನ್ನು ಕೇಳಿ ನಾಗತಿ ತನ್ನನ್ನು ಮತ್ತೆ ಮತ್ತೆ ಇಷ್ಟು ಪರೀಕ್ಷೆಗೆ ಗುರಿ ಮಾಡುತ್ತಿದ್ದಾರಲ್ಲ ಎಂದು ಅಪಾರ ವ್ಯಥೆಯಾಗಿ ಕಸ್ತೂರಿ ನಾಯಕ ಕಣ್ಣಲ್ಲಿ ತುಂಬಿದ ನೀರು ಹರಿಯುತ್ತಿದ್ದ ಹಾಗೆ ಹಾಲಿನ ಬಟ್ಟಲನ್ನು ಎರಡೂ ಕೈಗಳಲ್ಲಿ ಹಿಡಿದು ಹೇಳಿದ, ಪಾದ ಸೇವಕರಲ್ಲಿ ಏಕೋ ತಾಯಿಯವರಿಗೆ ಇಂದು ನಂಬಿಕೆ ಬರುವಂತಿಲ್ಲ. ಅದಕ್ಕೆ ಮತ್ತೆ ಮತ್ತೆ ಪರೀಕ್ಷೆ ಮಾಡುತ್ತಿದ್ದೀರಿ. ಆಯಿತು, ತಮ್ಮ ಚಿತ್ತ. ಕೈಯಲ್ಲಿ ಹಾಲು ಕೊಟ್ಟಿದ್ದೀರಾ. ಇದು ಬರೀ ಹಾಲಲ್ಲ, ನನ್ನ ತಾಯಿಯ ಮೊಲೆ ಹಾಲು ಎಂದು ತಿಳಿದು ಅಮೃತದ ಸಾಕ್ಷಿಯಾಗಿ ಹೇಳುತ್ತೇನೆ. ನನ್ನ ಜೀವವಿರುವವರೆಗೆ ಅವರ ಜೀವ ನನ್ನ ಜೀವವೆಂದು ತಿಳಿದು ಸೇವೆ ಮಾಡುತ್ತೇನೆ. ಅದಕ್ಕೆ ತಪ್ಪಿದ ದಿನ ತಾಯಿಯವರ ಪಾದಕ್ಕೆ ನನ್ನ ತಲೆ ತಂದು ಒಪ್ಪಿಸುತ್ತೇನೆ. ಇದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ ಎಂದು ಹೇಳಿ ಕಸ್ತೂರಿ ನಾಯಕ ಒಂದೇ ಬಾರಿಗೆ ಬಟ್ಟಲಿನಲ್ಲಿದ್ದ ಹಾಲನ್ನೆಲ್ಲ ಕುಡಿದು ಹೇಳಿದ, ಹಾಲು ಕೊಟ್ಟು ಪರೀಕ್ಷಿಸಿದಿರಿ ತಾಯಿ. ಇನ್ನು ಬೇಕಾದರೆ ಹಾಲಾಹಲವನ್ನು ಕೊಟ್ಟು ಈ ನಾಯಿಯನ್ನು ಪರೀಕ್ಷಿಸಿ ನೋಡಬಹುದು. ಅವನಾಡಿದ ಮಾತನ್ನು ನಾಗತಿ ಮುಟ್ಟಿ ನೋಡಬಹುದಾಗಿದ್ದರೆ ಆ ಒಂದೊಂದು ಮಾತಿನಲ್ಲೂ ಅನಂತ ಯಾತನೆ ತುಂಬಿ ತುಳುಕುತ್ತಿರುವುದನ್ನು ಕಾಣಬಹುದಾಗಿತ್ತು. ಆದರೆ ಕಣ್ಣು ಕಾಣಲಾಗದುದನ್ನು ಕರುಳು ಗುರುತಿಸಿತು. ಅವನ ಮಾತಿನಿಂದ ಹೃದಯವನ್ನು ಅರಿತುಕೊಂಡ ನಾಗತಿ, ಅದುವರೆಗೂ ನಾಗತಿಯಂತೆ ಮಾತನಾಡುತ್ತಿದ್ದವಳು ತನ್ನ ಧ್ವನಿಯನ್ನು ಬದಲಾಯಿಸಿ ಆತ್ಮೀಯತೆಯ ಧ್ವನಿಯಲ್ಲಿ ಹೇಳಿದಳು, ನಿನ್ನನ್ನು ಇಷ್ಟು ಪರೀಕ್ಷೆ ಮಾಡಿದೆನೆಂದು ನೊಂದುಕೊಳ್ಳಬೇಡ ಕಸ್ತೂರಿ ನಾಯಕ. ನಿಷ್ಠಾವಂತನು ನೊಂದುಕೊಂಡರೆ ನಮಗೆ ಶ್ರೇಯಸ್ಸಾಗುವುದಿಲ್ಲ. ಹೀಗೆ ಪರೀಕ್ಷಿಸಿ ನಿನ್ನಷ್ಟೇ ನಮಗೂ ನೋವಾಗಿದೆ. ಆದರೇನು ಮಾಡಲಿ? ನಾಯಕರು ಹೋಗುವಾಗ ಬಹುದೊಡ್ಡ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೇರಿ ಹೋಗಿದ್ದಾರೆ. ಎಷ್ಟೆಂದರೂ ನಾವು ಹೆಂಗಸರು. ಆ ದೊಡ್ಡ ಭಾರವನ್ನು ನಾವೊಬ್ಬರೇ ಹೊರುವ ಶಕ್ತಿ ಇಲ್ಲ. ಅದಕ್ಕೆ ಅದನ್ನು ಇತರರಿಗೂ ಹಂಚಿಕೊಡುತ್ತಿದ್ದೇವೆ. ಆದರೆ ಹಾಗೆ ಪಾಲು ಹಂಚಿಕೊಡುವ ಮೊದಲು ಇಷ್ಟು ಪರೀಕ್ಷೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇಂದು ಬಂದಿದೆ.
ಇಂದು ನಿನಗೆ ಹಾಲು ಕೊಟ್ಟವರು ನಾಳೆ ನಿನಗೆ, ನಮಗೆ, ಎಲ್ಲರಿಗೂ ನಾಯಕರಾಗಿ ಆಳಬೇಕಾದವರು. ಆಗದ ಕೆಲವು ಜನ ಅವರ ಜೀವಕ್ಕೆ ಅಪಾಯ ತರಬಹುದು ಎಂದು ಕೇಳಿದೆವು. ಅದಕ್ಕೆ ಆ ಭೀತಿಯಿಂದ ಅವರನ್ನು ರಕ್ಷಿಸಲು ಈ ದಿನ ನಿನ್ನನ್ನು ಇಲ್ಲಿಗೆ ಕರೆಸಿದೆವು. ಆಯಿತು, ನಮ್ಮ ಭಾರ ತೀರಿತು. ಅವರ ಜೀವವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇವೆ. ಅದನ್ನು ಕಾಪಾಡುವ ಭಾರ ಇಂದಿನಿಂದ ಈ ಗಳಿಗೆಯಿಂದ ನಿನ್ನದು. ಒಳಕಾವಲಿಗೆ ನಿನ್ನೊಂದಿಗೆ ಗಿರಿಜೆಯನ್ನು ನೇಮಿಸಿದ್ದೇವೆ ಎಂದು ಓಬಣ್ಣ ನಾಯಕನತ್ತ ತಿರುಗಿ, ಓಬಣ್ಣ, ನೀನವರ ದಣಿ, ದೊರೆ. ಆದರೆ ನಿನ್ನ ರಕ್ಷಣೆಯ ವಿಷಯದಲ್ಲಿ ಮಾತ್ರ ಅವರು ಹೇಳಿದಂತೆ ಕೇಳಬೇಕು. ನಮ್ಮ ಮಾತಿಗೆ ಎಷ್ಟು ಬೆಲೆಯೋ ಅಷ್ಟೇ ಬೆಲೆಯೇ ಅವರ ಮಾತಿಗೂ ದೊರೆಯಬೇಕು. ತಿಳಿಯಿತೆ ಎಂದಳು. ನೀವಿಬ್ಬರು ಇಲ್ಲಿ ಬನ್ನಿ ಎಂದು ದೂರದಲ್ಲಿ ನಿಂತಿದ್ದ ಗಿರಿಜಾ, ಕಸ್ತೂರಿ ನಾಯಕ ಇಬ್ಬರನ್ನು ತನ್ನ ಬಳಿ ಕರೆದಳು. ಅವರಿಬ್ಬರು ಜೊತೆಯಾಗಿ ನಾಗತಿ ಕುಳಿತಿದ್ದ ಆಸ್ಥಾನದ ಬಳಿ ಸಾರಿ ನಿಂತರು. ಅವರಿಬ್ಬರ ಮುಖವನ್ನು ಮಮತೆಯಿಂದ ತುಂಬಿದ ನೋಟದಿಂದ ನೋಡುತ್ತಾ ನಾಗತಿ ಹೇಳಿದಳು, ನೋಡು ಗಿರಿಜಾ, ನಮ್ಮ ಓಬಣ್ಣನಿಗೆ ತಂದೆ ತಾಯಿಗಳಿಲ್ಲ. ತಾಯಿ ತಂದೆ ಎರಡೂ ಆಗಿ ನೋಡಿಕೊಳ್ಳುತ್ತಿದ್ದ ಗೌರವ್ವ ನಾಗತಿ ಸತ್ತು ಸ್ವರ್ಗದಲ್ಲಿದ್ದಾರೆ. ಈಗ ಅವನಿಗೆ ನಾನು ತಾಯಿ ಎಂದುಕೊಂಡಿದ್ದೆ. ಆದರೆ ಅವನನ್ನು ಕಾಪಾಡುವಷ್ಟು ಶಕ್ತಿ ನನಗಿಲ್ಲ. ಅದಕ್ಕೆ ಅವನನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ. ಇಂದಿನಿಂದ ನೀವಿಬ್ಬರೂ ಅವನಿಗೆ ತಾಯಿ ತಂದೆ ಒಪ್ಪಿಸಿಕೊಳ್ಳಿ ಎಂದು ಓಬಣ್ಣ ನಾಯಕನ ಕೈಗಳನ್ನು ಅವರಿಬ್ಬರ ಕೈಗಳಲ್ಲಿಟ್ಟರು. ನಾಗತಿಯ ಮಾತಿಗೆ ಅವರಿಬ್ಬರು ಉತ್ತರ ಕೊಡಲಿಲ್ಲ. ಉತ್ತರದ ಮಾತನಾಡುವ ಶಕ್ತಿ ದುಃಖ ತುಂಬಿ ಬಿಗಿದ ಅವರ ಕಂಠಗಳಿಗಿರಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.